ಇನ್ನೊಂದು ಭಾಷಣ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ನಮ್ಮ ದೇಶದ ಪ್ರಧಾನಮಂತ್ರಿ ಭಾಷಣದಲ್ಲಿ ನಂಬರ್ 1 ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಒಬ್ಬ ಒಳ್ಳೆಯ ವಾಗ್ಮಿ, ಒಳ್ಳೆಯ ಮಾತುಗಾರ, ದೇಶದ ಜನರನ್ನು ನಂಬಿಸೋದರಲ್ಲಿ ಮತ್ತು ಅವ್ರ ನಂಬಿಕೆಯಲ್ಲೇ 50 ದಿನಗಳನ್ನು ಕಳೆಯೋದ್ರಲ್ಲೂ ಕೂಡ ಇವತ್ತು ದೇಶದ ಜನ ಒಪ್ಪಿದ್ದಾರೆ. ಇವತ್ತು ಮೋದಿ ಕೊಟ್ಟಂಥ ಡೆಡ್ಲೈನ್ ಏನಿದೆ ಅದು ಮುಗಿದು ಹೋಗಿದೆ. ಇನ್ನೇನಿದ್ರೂ ಕೂಡ ಕಾರ್ಯರೂಪಕ್ಕೆ ಬರಬೇಕಾದಂಥ ಆರ್ಥಿಕ ದಾರಿ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವ್ರ ಮೇಲಿದೆ. ನರೇಂದ್ರ ಮೋದಿಯವರು ನಾಳೆ ಇದೇ ಟೈಮಿಗೆ ಭಾಷಣ ಮಾಡ್ತಾರೆ, ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಅಂದರೆ 50 ದಿನಗಳ ಕಾಲ ನಮ್ಮ ದೇಶದ 125 ಕೋಟಿಗೂ ಹೆಚ್ಚಿನ ಜನ ಯಾವ ಒಂದು ಕ್ಲೀನ್ ಎಕಾನಮಿ, ಮತ್ತೊಂದು ಕಡೆ ಬ್ಲ್ಯಾಕ್ ಮನಿ ವಿರುದ್ಧ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಭ್ರಷ್ಟರು ನಕ್ಸಲರಿಗೆ ಹೋಗಬೇಕಾದಂಥ ದುಡ್ಡಿಗೆ ಬ್ರೇಕ್ ಆಗಿದೆ, ಇವೆಲ್ಲವೂ ಉದ್ದೇಶಗಳಿಗಾಗಿ ದೇಶ ಜನ ಕ್ಯೂನಲ್ಲಿ 100 ಜನ ಪ್ರಾಣ ಕೊಟ್ಟು ಅನೇಕ ಜನ ಆಸ್ಪತ್ರೆ ದಾಖಲಾಗಿ ಮೋದಿ ಕೊಟ್ಟಂಥ ಕರೆಗೆ ಜನ ಹೋಗೊಟ್ಟು ಇಲ್ಲಿವರೆಗೂ ಕೂಡ ಸಹಿಸ್ಕೊಂಡ್ರು. ಸೊ ಸಂಕಟ್ ಕಾ ದಿನ ಖತಮ್ ಹೋಗಯ ಅಭಿ ಅಚ್ಚೆ ದಿನ ಕಾ ದೌರಾ ಅನ್ನುವಂಥದ್ದು ಮೋದಿಯವ್ರ ಮಾತುಗಳು. ಆದರೆ ನಾಳೆ ನಿಜವಾಗ್ಲೂ ಕೂಡ ದೇಶದ ಪ್ರಜೆಗೆ ಅಚ್ಚೆ ದಿನ ಆಗುತ್ತಾ, ಹ್ಯಾಪಿ ನ್ಯೂ ಇಯರ್ ಘೋಷಣೆ ಮಾಡ್ತಾರೆ ಮೋದಿಯವರು. 2017ರಲ್ಲಿ ಮೋದಿ ಕೊಟ್ಟಂಥ ಎಲ್ಲ ಮಾತುಗಳಿಗೂ ಕೂಡ ಉತ್ತರದ ರೂಪದಲ್ಲಿ ಕೆಲಸಕ್ಕೆ ಅದು ನಾಂದಿ ಹಾಡುತ್ತಾ ಅನ್ನುವಂಥ ಪ್ರಶ್ನೆಗಳೊಂದಿಗೆ ಇವತ್ತು ಚರ್ಚೆಯನ್ನು ಶುರು ಮಾಡ್ತಿದ್ದೀನಿ. ಯಾಕಂತಂದರೆ ನವೆಂಬರ್ 8ರ ರಾತ್ರಿ ಇತ್ತಲ್ಲ, ಅದು ಇಡೀ ದೇಶದ ಜನತೆ ಕೊಟ್ಟಂಥ ಒಂದು ದೊಡ್ಡ ಶಾಕ್. ಅದು ಬೇರೆ ಬೇರೆ ಹೆಸರಲ್ಲೂ ಕೂಡ ಪ್ರಧಾನಮಂತ್ರಿಗಳು, ಅವರ ಸಂಪುಟ ಸಹೋದ್ಯೋಗಿಗಳು, ಭಾರತೀಯ ಜನತಾ ಪಕ್ಷ, ವಿರೋಧ ಪಕ್ಷಗಳು ಏನೆಲ್ಲ ಚರ್ಚೆ ಮಾಡಿದರೂ ಕೂಡ ಅಂತಿಮವಾಗಿ ಒಂದು ನಿರೀಕ್ಷೆಯನ್ನಿಟ್ಟಂಥ ದೇಶ ಜನರಿಗೆ ನಾಳೆ ನರೇಂದ್ರ ಮೋದಿಯವರು ಇನ್ನೊಂದು ಭಾಷಣದ ರೂಪದಲ್ಲಿ ಹೊರಗಡೆ ಬರ್ತಾರೆ. ಆದರೂ ಈ ಬೇರೆ ಭಾಷಣಗಳ ರೀತಿಯೂ ಭಾಷಣ ಆಗಿರುತ್ತಾ, ಅಥವಾ ಅವರು ಕೊಟ್ಟಂಥ ಎಲ್ಲ ಭರವಸೆಗಳಿಗೆ ಉತ್ತರವಾಗಿ ನಾಳೆಯಿಂದ ಎಕ್ಸಿಕ್ಯೂಷನ್ ಶುರು ಆಗುತ್ತಾ, ಈ ಅನುಮಾನಗಳಿದ್ದಾವೆ. ಅಷ್ಟೇ ಅಲ್ಲ, ಈ ದೇಶದ ರೈತರು, ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಸಣ್ಣ ಕೈಗಾರಿಕೋದ್ಯಮಿಗಳು, ವ್ಯಾಪಾರಸ್ಥರು, ಆಮೇಲೆ ರಸ್ತೆ ಬದಿ ಕೆಲಸ ಮಾಡ್ತಕ್ಕಂಥವ್ರು, ಸ್ಯಾಲ್ರಿ ಹೋಲ್ಡರ್ಸು, ಟ್ಯಾಕ್ಸ್ ಕಟ್ಟೋಂಥವ್ರು, ಟ್ಯಾಕ್ಸ್ ತಪ್ಪಿಸೋವಂಥವ್ರು, ಇವರೆಲ್ಲರೂ ಕೂಡ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ, ಅನೇಕ ಬೇಡಿಕೆಗಳು ಕೂಡ ಅವ್ರ ಮುಂದಿದೆ. ಸೊ ಹಾಗಾಗಿ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿಯವರ ನಾಳೆ ಅದು ಕಾಮ್ ಕಿ ಬಾತ್ ಆಗುತ್ತಾ, ಕೇವಲ ಮನ್ ಕಿ ಬಾತ್ ಆಗುತ್ತಾ? ಹಾಗಾಗಿ ಇವತ್ತು ಚರ್ಚೆ ಶುರು ಮಾಡ್ತೀನಿ. ಇನ್ನೊಂದು ಭಾಷಣ ಸೊ ಮಾತಿನ ಮಂಟಪ ಕಟ್ಟೋದ್ರಿಂದ ಏನೂ ಲಾಭ ಆಗೋದಿಲ್ಲ. ನಿಜಕ್ಕೂ ದೇಶ ಜನ ಕಾಯ್ತಾ ಇರ್ತಕ್ಕಂಥದ್ದು ಮೋದಿಯವರಿಂದ ನಾಳೆ ಏನು ಮಾಡ್ತೀರಿ. ಸೊ ಇಲ್ಲಿಯವರು ಕಾದಿದ್ದಾಯಿತು, ನಾಳೆಗೂ ಕೂಡ ಕಾಯ್ತೀವಿ. ನಾಳೆ ಸಂಜೆ 7:30 ಗಂಟೆಗೆ ಅವರು ದೆಹಲಿಯ ತಾಲ್ ಕಟೋರಾ ಮೈದಾನದಲ್ಲಿ ಭಾಷಣವನ್ನು ಮಾಡ್ತಾರೆ. ಇಡೀ ದೇಶವನ್ನು ಉದ್ದೇಶಿಸಿ ಏನೆಲ್ಲ ಬೋನಸ್ಸು, ಬೋನಂಜ ಇವೆಲ್ಲವೂ ಕೂಡ ನಿರೀಕ್ಷೆ ಇದೆ. ಸೊ ಆ ಒಂದು ಭಾಷಣಕ್ಕೆ ನಾವು ಕಾಯ್ತಾ ಇದ್ದೀವಿ. ಆದರೆ ಇದಕ್ಕೆ ಮೊದಲು ನವೆಂಬರ್ 8ರಂದು ಕೂಡ ಇದೇ ಟೈಮಲ್ಲಿ, ಇದೇ ಸೇಮ್ ಟೈಮಲ್ಲಿ ಭಾಷಣ ಮಾಡ್ತಾಯಿದ್ರು. ನರೇಂದ್ರ ಮೋದಿಯವರು ಕೊಟ್ಟಂಥ ಶಾಕ್ ಇದೆಯಲ್ಲ, ಆ ಶಾಕಿಗೆ ಒಳಗಾದಂಥವ್ರು ಯಾರು, ಅವ್ರು ಹೇಳುವಂಥ ಟಾರ್ಗೆಟೇ ಬೇರೆ, ಅನುಭವಿಸಿದವರೇ ಬೇರೆ. ಸೊ ಅವತ್ತು ನರೇಂದ್ರ ಮೋದಿ ದೇಶಕ್ಕೆ ಕೊಟ್ಟಂಥ ಶಾಕ್ ಏನು, ಅವತ್ತು ಮಾತಾಡಿದ್ದು ಮೋದಿ ಇದು. मौजूद 500 रुपये, 1000 रुपये के पुराने नोट अब केवल कागज के एक टुकड़े के समान रह जाएंगे. ऐसे नागरिक जो संपत्ति मेहनत और ईमानदारी से कमा रहे हैं, उनके हितों की और उनके हक की पूरी रक्षा की जाएगी. ध्यान रहे कि 100 रुपये, 50 रुपये, 20 रुपये, 10 रुपये, 5 रुपये, 2 रुपये और 1 रुपया का नोट और सभी सिक्के नियमित है और लेन देन के लिए उपयोग हो सकते हैं. उस पर कोई रोक नहीं है. हमारे यह कदम देश में भ्रष्टाचार, काला धन एवं जाली नोट के खिलाफ हम जो लड़ाई लड़ रहे हैं, सामान्य नागरिक जो लड़ाई लड़ रहा है, उसको इससे ताकत मिलने वाली है. ಡಿಸೆಂಬರ್ 30ರವರೆಗೆ ಕಾಯಿರಿ. ಒಂದು ವೇಳೆ ನಿಮಗೆ ಡಿಸೆಂಬರ್ 30ರ ನಂತರ ನಾನು ಕೊಟ್ಟ ಘೋಷಣೆ ಪ್ರಕಾರ ಆಗಲೇ ಹೋದರೆ ನೀವೇನು ಶಿಕ್ಷೆ ಕೊಡ್ತೀರಿ, ಅದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದರು ಮೋದಿಯವರು. ಸೊ ಹಾಗಾದರೆ ಇವತ್ತು ಇವೆಲ್ಲವನ್ನೂ ಕೂಡ ಸಹಿಸಿಕೊಂಡು ಏನೇ ಆರೋಪ ಮಾಡಲಿ, ಏನೇ ಜನಗಳು ಇವತ್ತು ಟೀಕೆ ಮಾಡಿದ್ರು ಕೂಡ, ಬೇಜಾರಾಗಿದ್ದರೂ ಕೂಡ, ನೋವಿದ್ರೂ ಕೂಡ ಸಹಿಸ್ಕೊಂಡಿದ್ದು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆ. ಸೊ ಹಾಗಾಗಿ ಇವತ್ತು ಆ ಸಾಮಾನ್ಯ ಪ್ರಜೆಗೆ ಏನಿದೆ ಅಂದರೆ, ನನಗೇನು ಮೋದಿ ಕೊಡ್ತಾರೆ, ಈ ದೇಶದ ಸರ್ಕಾರ ನನಗೇನು ಮಾಡುತ್ತೆ, ನಾನು ಕೂಡ ಇವ್ರಿಗಾಗಿ ಏನೆಲ್ಲ ತ್ಯಾಗ ಮಾಡಿದೆ, ದೇಶಕ್ಕಾಗಿ ತ್ಯಾಗ ಮಾಡಿದೆ,
ಸೊ ಇವತ್ತು ನನಗೇನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಈ ದೇಶದ 125 ಕೋಟಿ ಜನ ಇಟ್ಟಿದ್ದಾರೆ. ಆದರೆ 1-2 ಕೋಟಿ ಮೈನಸ್ ಮಾಡಿದ್ರು ಕೂಡ 123 ಕೋಟಿ ಜನ ಅಂತೂ ಕೇಳ್ತಾರೆ. ಅವರಿಟ್ಟಂಥ ಒಂದಷ್ಟು ನಿರೀಕ್ಷೆಗಳೇನಿದ್ದಾವೆ, ಅವರಿಟ್ಟಂಥ ಬೇಡಿಕೆಗಳಿದ್ದಾವೆ. ನಾಳೆ ಮೋದಿಯವರು ನಮಗೆ ಇವೆಲ್ಲ ಒಂದಷ್ಟು ಹೇಳಿಕೊಟ್ರೆ, ನಮಗೆ ಒಂದು ಮಾತಿನಲ್ಲಿ ಹೇಳಿಬಿಟ್ರೆ ನಮ್ಗೆ ಸಮಾಧಾನ ಆಗುತ್ತೆ ಅನ್ನುವಂಥದ್ದು ಏನೆಲ್ಲ ನಿರೀಕ್ಷೆಗಳು ಒಂದ್ಸಲ ನೋಡ್ಕೊಂಬರೋಣ. ಸಾಮಾನ್ಯ ಭಾರತೀಯ ನಿರೀಕ್ಷೆಗಳೇನಪ್ಪ ಅಂತಂದ್ರೆ, ನಾಳೆಯಿಂದ ಚಿಲ್ಲರೆ ಸಮಸ್ಯೆಗೆ ಮೊದಲು ಮುಕ್ತಿ ಕಾಣಿಸ್ತೀರಪ್ಪ. ದೊಡ್ಡ ಸಮಸ್ಯೆ ದೇಶದಲ್ಲಿ ಚಿಲ್ಲರೆ ಸಮಸ್ಯೆ, ಇದನ್ನು ಮೊದಲು ಮುಕ್ತಿ ಕಾಣಿಸ್ತೀರಾ ಮೋದಿಯವರೇ. 2000 ನೋಟ್ ಬದಲಿಗೆ ತಾವು ಯಾಕೆ 50, 100, 500 ನೋಟನ್ನು ಬ್ಯಾಂಕ್ ATMಗಳಿಗೆ ಪೂರೈಸಾಗ್ತಾ ಇಲ್ಲ? ಅದು ಯಾಕೆ ಸಿಗ್ತಾ ಇಲ್ಲ? ಅದಕ್ಕೆ ನಾಳೆಗೆ ಏನಾದರೂ ಪರಿಹಾರ ಕೊಡ್ತೀರಾ? ಇದು ನೋಡೋರಿಗೆ ಭಾಳ ಸಣ್ಣದು ಅನ್ನಿಸ್ಬೋದು, ಆದರೆ ಈ ದೇಶದ ದೊಡ್ಡ ಸಮಸ್ಯೆ ಇದೇ ಆಗಿರೋದು. ಸೊ ನಾಳೆ ಈ ನೋಟ್ಗಳು ಸಾಕು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತಾ? ನಾಳೆಯಿಂದ ಯಾರು ಯಾವುದೇ ಬ್ಯಾಂಕ್ನಲ್ಲಿ ತಮಗೆ ಬೇಕಾದಷ್ಟು ಹಣವನ್ನು ವಿತ್ಡ್ರಾ ಮಾಡೋಕ್ಕೆ ಮೋದಿಯವರು ನಾಳೆ ಅವಕಾಶ ಕಲ್ಪಿಸ್ತೀರಾ? ತಮ್ಮ ಮಾತಿನಲ್ಲಿ ಮದುವೆಗೆ ಹಾಕಿರುವ ಏನು ಹಣದ ಮಿತಿ ಇದೆ ಬ್ಯಾಂಕ್ಗಳಲ್ಲಿ, ಅದು ರದ್ದಾಗತ್ತಾ ಮೋದಿಯವರೇ? ನಾಳೆ ರೈತರ ಸಾಲ ಮನ್ನಾ ಮಾಡ್ತೀರಾ ಮೋದಿಯವರೇ? ಇದು ಕೂಡ ಪ್ರಶ್ನೆ ಇರ್ತಕ್ಕಂಥದ್ದು. ಹಾಗೆಯೇ ಗೃಹ ಸಾಲ, ವೈಯಕ್ತಿಕ ವ್ಯಾಪಾರಿ ಸಾಲದ ಬಡ್ಡಿ ಕಡಿಮೆ ಆಗುತ್ತಾ ಮೋದಿಯವರು? ನಾಳೆ ನಿಮ್ಮ ಭಾಷಣದಲ್ಲಿ ಇವೆಲ್ಲ ಹೇಳ್ತೀರಾ? ಹೊಸ ಮನೆ ಖರೀದಿ ಇರ್ಬೋದು, ನಿವೇಶನ ಇರ್ಬೋದು, ಫ್ಲಾಟ್ ರೇಟು ಕಡಿಮೆ ಆಗುತ್ತಾ? ಯಾಕಂದ್ರೆ ಭಾಳ ಜನ ಹೇಳ್ತಿರೋದು ಇಲ್ಲ ನೋಡಿ, ನೋಟ್ ಬ್ಯಾನ್ ಆದಮೇಲೆ ನಿಮಗೆಲ್ಲ ರೇಟ್ಗಳು ಕಮ್ಮಿ ಆಗ್ತವೆ, ಹೊಸ ಮನೆ ತೊಗೋಬೋದು, ಫ್ಲಾಟ್ ತೊಗೋಬೋದು, ಸೈಟ್ ತೊಗೋಬೋದು ಬಡವರೆಲ್ಲರೂ ಕೂಡ ಅಂತ ಹೇಳಿದ್ರು. ನೋಡೋಣ ನಾಳೆ ಏನಾಗುತ್ತೆ. ಬ್ಯಾಂಕಲ್ಲಿಟ್ಟ ಠೇವಣಿಗೆ ಬಡ್ಡಿ ಜಾಸ್ತಿ ಆಗುತ್ತಾ? ಯಾಕಂದ್ರೆ ಈಗಾಗಲೇ ಭಾಳಷ್ಟು ದುಡ್ಡು ಬಂದಿದೆ. ನಾವು ಇಟ್ಟಂಥ ದುಡ್ಡಿಗೆ ಠೇವಣಿಗೆ ಏನಾದರೂ ಜಾಸ್ತಿ ಬಡ್ಡಿ ಕೊಡ್ತೀರಾ ಮೋದಿಯವರೇ? ನಾಳೆ ATM ಬ್ಯಾಂಕಲ್ಲಿ ಕ್ಯೂ ನಿಂತು ಸಾವನ್ನಪ್ಪಿದವರಿಗೆ ತಾವು ಪರಿಹಾರವನ್ನು ಘೋಷಣೆ ಮಾಡ್ತೀರಾ? ದೇಶಕ್ಕಾಗಿ ಸೈನಿಕರಷ್ಟೇ ಪ್ರಾಣ ಕೊಡಲ್ಲ, ಪಾಪ ಕ್ಯೂ ಅಲ್ಲಿ ನಿಂತಂಥ ಸಾಮಾನ್ಯ ಪ್ರಜೆ ಕೂಡ ಪ್ರಾಣ ಕೊಟ್ಟಿದ್ದಾರೆ. ಆತನಿಗೆ ಏನಾದರೂ ಪರಿಹಾರ ಇದೆ ನಿಮ್ಮ ಮಾತಿನಲ್ಲಿ? 50 ದಿನಗಳಲ್ಲಿ ನಷ್ಟ ಉಂಟಾದ ಸಾಮಾನ್ಯ ನಾಗರಿಕ, ವ್ಯಾಪಾರಿ, ರೈತ, ಸಣ್ಣ ಕಾರ್ಮಿಕ, ಅದ್ರ ಜೊತೆಗೆ ಕಾರ್ಖಾನೆಗಳು, ಸಣ್ಣ ಕಾರ್ಖಾನೆಗಳು ಕೂಡ ಲಾಸ್ ಆಗಿದೆ. ಅವ್ರಿಗೇನಾದರೂ ಪರಿಹಾರ ನಿಮ್ಮ ಭಾಷಣದಲ್ಲಿ ಘೋಷಣೆ ಆಗುತ್ತಾ, ಹೊರಬೀಳುತ್ತಾ ಮೋದಿಯವರೇ? ನಕಲಿ ನೋಟ್ ಹಾವಳಿ ಶುರುವಾಗಿದೆ ಮೋದಿಯವರೇ. ತಾವು ಹೇಳ್ತಾರೆ ನಕಲಿ ನೋಟೇ ಬರಲ್ಲ ಅಂತ ಹೇಳಿದ್ರೆ, ಮೊನ್ನೆ ಗುಜರಾತ್ನಲ್ಲಿ 22 ಲಕ್ಷ ಸಿಕ್ಕಿದೆ. ಅದಕ್ಕೆ ಏನಾದರೂ ತಡೆ ಹಾಕ್ತೀರಾ? ಕಪ್ಪು ಹಣ ಎಷ್ಟು ಅಂತ ಜನರು ಮುಂದಿಡ್ತೀರಿ? ಕಪ್ಪು ಹಣ ಎಷ್ಟು ಬಂತು ನಿಮಗೆ? ಎಷ್ಟು ಜನ ಇವತ್ತು ಕಪ್ಪು ಹಣ ಘೋಷಣೆ ಮಾಡ್ಕೊಂಡಿದ್ದಾರೆ, ಡಿಸ್ಕ್ಲೋಸ್ಮೆಂಟ್ ಆಗಿದೆ? ಅದು ಕೂಡ ನಾಳೆ ತಾವೇನಾದರೂ ಬಹಿರಂಗ ಪಡಿಸ್ತೀರಾ ಮೋದಿಯವರೇ? ಇನ್ನು ಹೊಸ ವರ್ಷದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡ್ತೀರಾ? ಯಾಕಂತಂದ್ರೆ ಇವತ್ತು 50 ದಿನಗಳಲ್ಲಿ ಕೋಟಿಗೂ ಹೆಚ್ಚು ಉದ್ಯೋಗ ಇವತ್ತು ಕೈತಪ್ಪೋಗಿದ್ದಾವೆ ಅಸಂಘಟಿತ ವಲಯದಲ್ಲಿ. ಸೊ ಅಂಥವ್ರ ಜೊತೆಗೇನೆ ಇನ್ನು ನಿರುದ್ಯೋಗಿ ಯುವಕರು ದೇಶದಲ್ಲಿ ಕೋಟ್ಯಾಂತರ ಇದ್ದಾರೆ. ಅವರಿಗೆ ಉದ್ಯೋಗದ ಭರವಸೆ ಏನಾದರೂ ತಾವು ಕೊಡ್ತೀರಾ 2017ಕ್ಕೆ? ಇನ್ನು ತೆರಿಗೆ ಸೂತ್ರ ಹೊಸದಾಗಿ ಮಾಡ್ತಾ ಇದ್ರಿ, ಸರಳೀಕರಣ ಮಾಡಿ ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ ಆ ಟ್ಯಾಕ್ಸ್ ಪ್ರಮಾಣದ ಸ್ಲ್ಯಾಬ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರಿ. ದುಡಿಯೋನಿಗೆ ಏನು ಲಾಭ ಇದೆ? ಕಾರ್ಖಾನೆ ಕೆಲಸ ಮಾಡ್ತಕ್ಕಂಥವನಿಗೆ, ಸರ್ಕಾರಿ ನೌಕರನಿಗೆ, ಈ ಎಲ್ಲ ಏನು ಟ್ಯಾಕ್ಸ್ ಪೇಯರ್ ಇದ್ದಾರೆ ಆ ಟ್ಯಾಕ್ಸ್ ಅಮೌಂಟ್ ಏನಿದೆ ಕಟ್ಟುವಂಥದ್ದು ಕಮ್ಮಿ ಆಗುತ್ತಾ ಮೋದಿಯವರು? ತಾವು ಏನಾದರೂ ಘೋಷಣೆ ಮಾಡ್ತೀರಾ? ಎಸ್, ಹಾಗಾದರೆ ಮೋದಿಯವ್ರ ಮುಂದೆ ನಮ್ಮ ಬೇಡಿಕೆಗಳೇನು ಅಂದರೆ, ಸಾಮಾನ್ಯ ಜನ, ಸಾಮಾನ್ಯ ಪ್ರಜೆ, ಈ ದೇಶದ ನಾಗರಿಕ ಕೇಳ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳಿದಾವೆ. ನಾನು ಚರ್ಚೆ ಮಾಡ್ತೀನಿ. ಜೊತೆಗಿದ್ದಾರೆ ನಾಗರಾಜ್ ಶೆಟ್ಟರು, ಕರ್ನಾಟಕ ಬ್ಯಾಂಕ್ ಫೆಡರೇಷನ್ನ ಕಾರ್ಯದರ್ಶಿಗಳು, ತಮಗೆ ಸ್ವಾಗತ. ಹಾಗೆಯೇ ಆರ್ಥಿಕ ತಜ್ಞರಿಗೆ ಸರ್ ಕೇಶವ ಇದ್ದಾರೆ, ಕೇಶವ ನಿಮಗೂ ಸ್ವಾಗತ. ಹಾಗೆಯೇ FKCCನ ಮಾಜಿ ಅಧ್ಯಕ್ಷರು, ಸಣ್ಣ ಕೈಗಾರಿಕೆಗಳು ತಲ್ಲಮ್ಮ ವೆಂಕಟೇಶ್ವರ, ವೆಂಕಟೇಶ್ ನಿಮಗೂ ಸ್ವಾಗತ. ಹಾಗೆಯೇ ರಾಜ್ಯ ಲೆಕ್ಕ ಪರಿಶೋಧಕರ ಸಂಘದ ಮಾಜಿ ಅಧ್ಯಕ್ಷರಂತ ದಿಲೀಪ್ ಕುಮಾರ್ ಇದ್ದಾರೆ, ನಿಮ್ಗೆ ಕೂಡ ಸ್ವಾಗತ. ನಾನು ಕೇಶವ್ ನಿಮ್ಮನ್ನೇ ಕೇಳ್ತೀನಿ. ಸೊ ನಾವು ಈಗ ಚರ್ಚೆ ಮಾಡೋದ್ರೆ ಅರ್ಥನೇ ಇಲ್ಲ. 50 ದಿವಸ ಚರ್ಚೆ ಮಾಡುವ, ಸರಿಯೋ ತಪ್ಪು, ಹಾಗಾಯ್ತು ಹೀಗಾಯಿತು, ಸತ್ರು ಹೋದ್ರು ಏನೂ ಬೇಕಾಗಿಲ್ಲ, ಪಾಲಿಟಿಕ್ಸು ಬೇಡ. ಯಾಕಂದರೆ ಅದು ಕೂಡ ನಡೀತಿದೆ ಹೊರಗಡೆ. ಈಗ ಮೋದಿಯವರು ನಾಳೆ ಇನ್ನೊಂದು ಭಾಷಣ ಮಾಡ್ತಾರೆ. ಸೊ ಈಗ ಅವರು ನೋಟ್ ಬ್ಯಾನ್ ಆದಮೇಲೆ ಅನೇಕ ಭಾಷಣಗಳಾಗಿದ್ದಾವೆ. ಎಲ್ಲ ಭಾಷಣಗಳಲ್ಲಿ ಆಗಿದಾವೆ ಅಂದರೆ ಪಾರ್ಲಿಮೆಂಟ್ ಹೊರಗೆ ಆಗಿರೋದು, ಬಹಿರಂಗ ಸಭೆಗಳಲ್ಲಿ ಆಗಿದ್ದಾವೆ, ಘೋಷಣೆಗಳು ಅಲ್ಲೇ ಆಗಿದ್ದಾವೆ, ರದ್ದು ಅಲ್ಲೇ ಆಗಿದ್ದಾವೆ, ಎಲ್ಲವೂ ಕೂಡ ಆಗಿರೋದ್ರಿಂದ ನಾಳೆ ಇದನ್ನು ಇನ್ನೊಂದು ಭಾಷಣ ಅಂತ ನಾವು ತಗೋಬೇಕಾ, ಅಥವಾ ನಿಜವಾಗ್ಲೂ ನಾಳೆ ಪರಿಹಾರದ ಭಾಷಣ ಆಗುತ್ತಾ? ನಾವೇನು ನಿರೀಕ್ಷೆ ಮಾಡಬೇಕು ದೇಶದ ಜನ? ಪರಿಹಾರದ ಭಾಷಣ ಆಗಲಿ ಅಂತ ನಾನು ಆಶಿಸ್ತೀನಿ, ಆದರೆ ಆಗತ್ತಾ ಅನ್ನೋದು ನನಗೆ ಆತಂಕ. ಸೊ ಇದಕ್ಕೂ ಕ್ವಶನ್ ಮಾರ್ಕೆ. ಯಾಕೆ ಅಂತಂದರೆ, ಓವರ್ ದಿ ಇಯರ್ಸ್ ನಾವು 2.5 ವರ್ಷ ಗಮನಿಸಿದ್ದೀವಿ. ಈಗ ಇದರ ಬಗ್ಗೆ ಹೇಳಿದ್ದು ಒಂದು ಮಾತಿದೆ, ಇದು ನಿಮ್ಮ ಕಟ್ಟ ಕಡೆಯ ಕ್ಯೂ ಅನ್ನೋದನ್ನು ಹೇಳಿದ್ದಾರೆ. ಇದು ಕಟ್ಟ ಕಡೆ ಕ್ಯೂ ಆಗತ್ತಾ ಅಂತ ನೀವು ಕೇಳಿದ್ರೆ ಆಗಲೇ ಉತ್ತರ ಬಂದಿದೆ ನಿಮಗೆ. ಹೇಳ್ತಿದ್ದಾರೆ ಇಷ್ಟು ವರ್ಷ ಆಗಿದ್ದನ್ನು ನಾವು ತೊಡೆದಕ್ಕೆ 50 ದಿನ ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ದಿನ ನನಗೆ ಬೇಕು ಅನ್ನೋ ಮಾತನ್ನ ಈಗಾಗಲೇ ಒಂದು ಮೂಡ್ನ ಮೆಸೇಜ್ ಅವರೇ ತಗೊಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲಿ ಎಡವಿದೀವಿ ಅನ್ನೋದು. ಅವರು ಹೇಳದೇ ಇದ್ರೇನು ಇಷ್ಟು ವರ್ಷಗಳು 60 ವರ್ಷ ಇದಾಗಿದೆ, 68 ವರ್ಷ ಆಗಿದೆ, ನಾನು ಅದನ್ನ 50 ದಿನದಲ್ಲಿ ಮಾಡೋಕ್ಕಾಗತ್ತಾ, ತೊಡೆದಾಗ್ತೀನಿ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅಂತ. ಆದ್ರೆ ಒಂದನ್ನು ವಿಚಾರನ ತಿಳ್ಕೋಬೇಕು, ಯಾವುದೇ ಆಗಲಿ ಒಂದು ಎಕಾನಮಿಗೆ ಒಂದು ಬಿಗ್ ಪುಷ್ ಬೇಕಿತ್ತು, ಶಾಕ್ ಬೇಕಿತ್ತು, ಎಲ್ಲ ಸರಿ, ನಾನು ಒಪ್ತೀನಿ ಅದನ್ನ. ಆದರೆ ಏನಾದರೂ ಒಂದು ತಪ್ಪಾಗಿದೆ ಅನ್ನುವಾಗ ಅದನ್ನ ಬಾಯಿ ಮುಚ್ಚಿಸುವ ಬದಲು
ನೀವು ಯಾರು ಹೇಳ್ತಿದ್ದಾರೆ ಅವ್ರು ಹೇಳಿದ ತಕ್ಷಣ ಇಲ್ಲ ಅವ್ನಿಗೇನು ಬಾಯಿ ಮುಚ್ಚಿಸ್ಬೇಕು ಅವ್ರನ್ನೇನ್ ಮಾಡಬೇಕು ಅಂತ ನೋಡಬೇಡಿ. ಸೊ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಅದನ್ನ ಮಾಡಬೇಡಿ. ಸ್ಟ್ರಾಟಜಿ ಮಾಡೋದ್ರಿಂದ ಎಕಾನಮಿ ಬೂಸ್ಟರ್ ಆಗೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ. ರೂರಲ್ ಮಾಸಸ್ಗೆ ಇವಾಗ ರೂರಲ್ ಏರಿಯಾಗೆ ಜೇಟ್ಲಿ ಅವರೇ ಅನೌನ್ಸ್ ಮಾಡಿದ್ದೇನು ಅಂದ್ರೆ 35,000 ಕೋಟಿ ಹಣವನ್ನ ರೂರಲ್ ಏರಿಯಾ ಪಂಪ್ ಮಾಡ್ತೀವಿ ಅಂತ ಹೇಳಿದ್ರು ಎಕಾನಮಿಗೆ, ರೂರಲ್ ಎಕಾನಮಿಗೆ. ಆದ್ರೆ ಆಗಿರೋದು 15,000 ಕೋಟಿನೂ ಆಗಿಲ್ಲ. ಸೊ ನೀವು ಈ ತರ ತಪ್ಪುಗಳು ಏನಾಗಿದಾವೆ ಇವುಗಳನ್ನ ತಿದ್ದೋ ಕಡೆಗೆ ಪ್ರಯತ್ನ ಪಡಬೇಕು. ಈಗಾಗಲೇ ಆಗೋಗಿದೆ, 50 ದಿನ ಆಗಿದೆ, ಈಗ ಆಗೋಗಿದೆ. ಇದು ಸರಿ ತಪ್ಪುಗಿಂತನೂ ಇದರ ಸರಿ ಹಿಂಗ್ ಮಾಡಬೇಕಾಗಿದೆ ನಾವು. ಇಲ್ಲ ನಾನು RBI ಅಕೌಂಟೇ ತಪ್ಪು ಅಂತ ಮೊನ್ನೆ ಒಂದು ಫೈನಾನ್ಸ್ ಸೆಕ್ರೆಟರಿ ಹೇಳ್ತಾರೆ. ಇಲ್ಲ 94% ಬಂದಿಲ್ಲ, RBI ಮೋಸ್ಟ್ಲಿ ಡಬಲ್ ಕೌಂಟಿಂಗ್ ಮಾಡಿ. RBIಗೆ ನಾವು ಡಬಲ್ ಕೌಂಟಿಂಗ್ ಅನ್ನ ಸಣ್ಣ ಜ್ಞಾನನ ಎಕನಾಮಿಕ್ಸ್ ನಾವು ಫಸ್ಟ್ PUC ಹುಡುಗರು ಹೇಳ್ಕೊಡೋದನ್ನ RBIಗೆ ಹೇಳ್ಕೊಡೋದು ಬೇಡ. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ತಗೊಂಡು ಎಲ್ಲಿ ತಪ್ಪಾಗಿದೆ ಅಂತ ದಯವಿಟ್ಟು ತಿದ್ದಿ. ಈಗ ಭೀಮ್ ಅಂತ ಒಂದು ಒನ್ ಪಾಪ್ಯುಲಿಸ್ಟ್, ನಾವು ಅಂಬೇಡ್ಕರ್ ಹೆಸರು ಹೇಳ್ತೀವಿ ಅನ್ನೋ ಕಾರಣಕ್ಕೆ ನೀವು ಬ್ಯಾಂಕಿಂಗ್ ದೇಶನ ನೋಡಿ ಅಲ್ಲಿ ಹೆಸರು ನೋಡಿ, ಟೈಮಿಂಗ್ ಆಫ್ ದಟ್ ಭೀಮ್ ಅಂತ ಅಂಬೇಡ್ಕರ್ ಅನ್ನ ನಾವು ಹೇಳುವಾಗ ಜನಸಾಮಾನ್ಯರಿಗೆ ಪ್ರಿಯ ಆಗ್ತಾರೆ ಅಂತ ಅದನ್ಗೆ ಅದು ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಿಜವಾಗ್ಲೂ ಅದು ಈಡೇರುವ ತರ ಮಾಡಿ ಅದನ್ನ ಮಾಡಿದ್ರೆ ಮಾತ್ರ ಇದಾಗುತ್ತೆ ಅಂತ ಭಾವಿಸ್ತೀನಿ. ತಲ್ಲಂಜಿ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇದು ಕೇವಲ ಈಗ ಭಾಷಣ ನಮ್ಗೆ ಬೇಕಾಗಿಲ್ಲ. ಈಗ ಭಾಷಣ ಕೇಳಿದ್ವಿ, ರಾಹುಲ್ ಗಾಂಧಿ ಭಾಷಣ ಕೇಳಿದ್ವಿ, ಮೋದಿ ಅವ್ರ ಭಾಷಣ ಕೇಳಿದ್ವಿ, ಜೈಟ್ಲಿ ಅವರು ಈಗ 2 ದಿವಸದಿಂದ ಭಾಳ ಆಕ್ಟಿವ್ ಆಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಕೇಶವ್ ಅವರು ಹೇಳ್ದಂಗೆ ಏನಾಗಿದೆ ಅಂದರೆ ನಾನು ದಾರಿ ತಪ್ಪಿದ್ದೀನಿ ಅನ್ನೋದನ್ನು ತೋರ್ಸೋಕ್ಕೆ, ಇಲ್ಲ ನಾನು ಹಿಂಗೆ ಹೋಗಿ ಬರ್ತೀನಿ ಅಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ, ನಾನು ಹಿಂಗೆ ಬರ್ತೀನಿ ಪೆಟ್ರೋಲ್ ಉಳಿಯುತ್ತೆ, ಹಿಂಗೆ ಹೋದ್ರೆ ಡೀಸೆಲ್ ಉಳಿಯುತ್ತೆ, ಈ ರೀತಿ ಒಂದಕ್ಕೆ ಸುಳ್ಳನ್ನು ಹೇಳ್ತಾ 10 ಸುಳ್ಳು ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಭಾಗ. ನನಗೀಗ ಸುಳ್ಳು ಹೇಳಿದ್ದು ಬೇಡ, ಕಷ್ಟ ಬೇಡ, ಈಗ ನಾಳೆಯಿಂದ ನಮಗೆ ಉತ್ತರ ಸಿಗಬೇಕು, ಒಂದು ಪರಿಹಾರ ಸಿಗಬೇಕು. ಏನು ಹೇಳಿದ್ರಿ ನೋಡಿ, ಸಾಮಾನ್ಯ ಜನರಿಗೆ ಇದನ್ನು ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ, ಈ ಕಳ್ಳರನ್ನ ನಾನು ಹಿಡಿದಿದ್ದೀನಿ, ಅವ್ರು ಮೂಗು ಹಿಡಿದಿನಿ ಬಾಯಿ ಬಿಟ್ಟಿದ್ದಾರೆ, ಅವ್ರದ್ದೆಲ್ಲ ದುಡ್ಡು ಬರ್ತಾ ಇದೆ, ಬಚ್ಚಿಟ್ಟಿದ್ರು 50-60 ವರ್ಷಗಳಿಂದ, ಸೊ ಎಲ್ಲವೂ ಕೂಡ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೆ ನಾಳೆಯಿಂದ ಮನೆ ಖರೀದಿ ಮಾಡ್ಬೇಕು, ರೇಟ್ ಕಮ್ಮಿ ಆಗುತ್ತಾ, ನಾನು ಟ್ಯಾಕ್ಸ್ ಪೇಯರ್ ಇದ್ದೀನಿ, ನನ್ನ ಟ್ಯಾಕ್ಸ್ ಕಮ್ಮಿ ಆಗುತ್ತಾ, ನಾಳೆ ನಾನು ಲೋನ್ ತೊಗೋಬೇಕು, ನನ್ನ ಲೋನು ಇಂಟ್ರೆಸ್ಟ್ ಕಮ್ಮಿ ಆಗುತ್ತಾ, ನಾನು ನಾಳೆ ಡಿಪಾಸಿಟ್ ಮಾಡ್ಬೇಕು ಒಬ್ಬ ಪ್ರಾಮಾಣಿಕ ದುಡ್ಡು, ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೀರಾ, ಇವೆಲ್ಲವೂ ಕೂಡ ಸಾಮಾನ್ಯ ನಾಗರಿಕ ಕೇಳ್ತಾನಲ್ವಾ. ಸೊ ಏನು ಕೇಳ್ತೀರಿ ನೀವು ಒಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಷ್ಟಾಗಿ? ಸರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಅಲ್ಲ, ಜನತೆಗೆ ತೊಂದರೆ ಆಗಿದೆ. ಸಾಮಾನ್ಯವಾಗಿ ಎಲ್ರಿಗೂ ಆಮ್ ಜನತಾ ನಾವೇನು ಹೇಳ್ತೀವೋ ಪ್ರತಿಯೊಬ್ಬನಿಗೂ ಅದರೊಳಗೆ ಇವ್ರನ್ನ ಬಿಟ್ಟು ಅವ್ರನ್ನ ಸೇರಿಸಿ ಅನ್ನೋದು ಅವ್ರ ಲೈಫ್ ಇದ್ದೇ ಇದೆ. ಈ ತರಹದ ಕಾರ್ಯಕ್ರಮ ಮಾಡಬೇಕಾದ್ರೆ ಇವಾಗ ಬರೀ ಡಿಜಿಟಲ್ ಟ್ರಾನ್ಸಾಕ್ಷನ್ನು ಮತ್ತು ಇಂಟರ್ನೆಟ್ ಟ್ರಾನ್ಸಾಕ್ಷನ್ಸ್ ಅಂತಾರೆ, ಎಲೆಕ್ಟ್ರಾನಿಕ್. ಫಸ್ಟು ಅದೇ ಸರಿಯಾಗಿಲ್ಲ. ಮೊಟ್ಟ ಮೊದಲನೇ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವೋ ಅದು ತಂದರುಸ್ತ, ಅಂದರೆ ಬಲವಂತವಾಗಿ ಬಲ ಇರಬೇಕು ಅದಕ್ಕೆ. ಇವತ್ತಿನ ದಿವಸ ಒಂದು ಬ್ಯಾಂಕ್ ಹೋದೆ ನಾನು, ನನ್ನದು ಒಂದು 5 ಲಕ್ಷನೋ 10 ಲಕ್ಷ ರೂಪಾಯಿ ಚೆಕ್ ಹಾಕ್ದ ಅಂದರೆ ಸಾಮಾನ್ಯವಾಗಿ 2ನೇ ದಿವಸಕ್ಕೆ ಅದು ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು. ಇವತ್ತಿನ ದಿವಸ 10 ದಿವಸ ಅಥವಾ 8 ದಿವಸ ತಗೊತಾ ಇದ್ದಾರೆ. ಯಾಕೆ ಅಂದರೆ ಈ ಮುಂದೆ ಒಂದು ವಾರದ ಮುಂದೆ ಚಂಡಮಾರುತ ಬಂತಲ್ಲ, ಆ ಟೈಮಲ್ಲಿ ಕೆಟ್ಟೋಯ್ತು ಅಂತಂತಾರೆ. ಇನ್ನೊಂದು ಬ್ಯಾಂಕ್ ಹೇಳ್ತಾರೆ ನಮ್ಮಲ್ಲಿ ಇಮೇಜಿಂಗ್ ಮೆಷಿನ್ ಕೆಟ್ಟೋಗಿದೆ, ನಮ್ಮ ಹತ್ರ ಇರೋದೇ 2, 30,000 ಚೆಕ್ ಮಾಡ್ಬೋದು, ಇವಾಗ 60,000 ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ಆಗ್ತಿದೆ ಅಂತ. ಅದಲ್ಲದೆ ಬೇಕಾದಷ್ಟು ಜನ ಅಕೌಂಟ್ಗಳನ್ನ ಓಪನ್ ಮಾಡಿದ್ದಾರೆ ಇವಾಗ. ಸೊ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮುಂದೆ ಬರ್ತಿದ್ದಾರೆ. ಅದಕ್ಕೆ ಅವರಿಗೆ ಜನನೂ ಇಲ್ಲ, ಅವರಿಗೆ ಸಹಾಯಗಳು ಏನೂ ಇಲ್ಲ. ಅದರಿಂದ ಮೊದಲನೇ ಹೆಜ್ಜೆಯಲ್ಲೇ ದೊಡ್ಡದಾಗಿ ಎಡವಿದ್ದಾರೆ, ಅದಕ್ಕೇನು ಪ್ರಶ್ನೆನೇ ಇಲ್ಲ. ಅದ್ರ ಸಮರ್ಥನೆ ಮಾಡ್ಕೊಳ್ಳೋಕೆ ಮಾರ್ಗ ಹುಡುಕ್ತಾ ಇದ್ದಾರೆ. ಅಲ್ಲ, ಸಮರ್ಥನೆ ಮಾಡಲಿ, ಆದರೆ ಮೊಟ್ಟ ಮೊದಲನಾಗಿ ಏನು ಅಂತಾರೆ ಅವ್ರು ಹೇಳಿದ್ರಲ್ಲಿ, ನನ್ನ ಹತ್ರ ಗಾಜಿನ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಇದ್ರ ಗಾಜಿನ ಎಫೆಕ್ಟ್ ಯಾರ ಮೇಲೆ ಆಗಿದೆ ಅನ್ನೋದು ಪ್ರಶ್ನೆ. ಎಲ್ಲರ ಮೇಲೂ ಆಗಿದೆ ಸರ್, ಎಲ್ಲರ ಮೇಲೂ. ದಿಲೀಪ್ ಕುಮಾರ್ ಅವರೇ, ಈಗ ನಾಳೆ ಬೇನಾಮಿ ಮೇಲೆ ಕಣ್ಣಿಡ್ತೀನಿ ಹೇಳಿದ್ದಾರೆ, ನೋಡೋಣ ಅದು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅದು ತೆಗಿತೀನಿ ಅಂತ ಹೇಳಿದ್ದಾರೆ. ಬೇನಾಮಿದ ಅಷ್ಟು ಸಲೀಸಲ್ಲ, ಅದ್ರ ಮೂಗು ಹಿಡಿಬೇಕು, ಬಾಯಿ ಹಿಡಿಬೇಕು, ಕತ್ತಿ ಹಿಡಿಬೇಕು, ಎಲ್ಲೆಲ್ಲಿ ಹಿಡಿಬೇಕಾಗತ್ತೆ. ಆಮೇಲೆ ಯಾರ್ಯಾರ ಮುಖವಾಡ ಎಲ್ಲೆಲ್ಲಿರುತ್ತೆ ಗೊತ್ತಾಗಲ್ಲ ನಿಮಗೆ. ಈ ಬೇನಾಮಿದೊಂದು ರೆಗ್ಯುಲೇಷನ್ ಆ್ಯಕ್ಟ್, ಒಂದು ರಿಯಲ್ ಎಸ್ಟೇಟ್ ಬಗ್ಗೆ ಇರ್ತಕ್ಕಂಥದ್ದು, ಟ್ಯಾಕ್ಸೇಷನ್ ಅಲ್ಲಿ ಕೂಡ ಸ್ಲ್ಯಾಬ್ ಕೂಡ ಕಮ್ಮಿ ಆಗುತ್ತೆ. ಏನು ಟ್ಯಾಕ್ಸ್ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಈಗ ನೋಡೋದೇನಾದ್ರು ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರ ಹೇಳ್ದಂಗೆ ಎಲ್ಲರಿಗೂ ತೊಂದರೆ ಆಗಿದೆ. ಸ್ಕೀಮ್ ಇಸ್ ವೆರಿ ಗುಡ್, ಬ್ಲ್ಯಾಕ್ ಮನಿ ಮಾಡೋಕ್ಕೆ ಸ್ಕೀಮ್ ತಂದಿದ್ದು ಒಳ್ಳೆಯದು. ಬಟ್ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಈ ಸರ್ಕಾರ ಎಲ್ಲೋ ಎಡವಿದೆ ಅಂತ ಎಲ್ಲ ಜನಗಳಿಗೂ ಗೊತ್ತಾಗಿದೆ. ಈಗ ಇಲ್ಲಿಗೆ 50 ದಿನ ಆಯಿತು, ನಾವು ಇಷ್ಟು ದಿವಸ ಹೇಳ್ಕೊಂಡು ಬಂದಿದ್ವಿ 4,000 ಕೊಡ್ತಾ ಇದ್ದಾರೆ, 5,000 ಬರುತ್ತೆ, 6,000 ಬರುತ್ತೆ ಅಂತ. ಬಟ್ ಇವತ್ತು 50 ದಿನ ಆಯಿತು. ನಾಳೆಯಿಂದ ಸಾಮಾನ್ಯ ಜನಗಳ ಮುಂದೆ ಪ್ರಶ್ನೆ ಏನಪ್ಪ ಅಂದರೆ, ನಾಳೆ ನಾನು ಬ್ಯಾಂಕ್ ಹೋಗ್ತೀನಿ, 10,000 ಸಿಗ್ಬೋದು, ನನಗೆ 20,000 ಡ್ರಾ ಮಾಡಕ್ಕೆ ಬಿಡ್ಬೋದು ಅಂತ ಒಂದು ತಲೆಯಲ್ಲಿ ಇದೆ. ಎಲ್ಲ ಸಾಮಾನ್ಯ ಜನಗಳಿಗೆ ಬೇಕು, ನಂಗೆ ಎಷ್ಟು ದುಡ್ಡು ಬೇಕು, ನಾನು ಡ್ರಾ ಮದುವೆಗಿರ್ಬೋದು, ಅದು ಬೇರೆ ಏನೋ ಖರ್ಚಿಗಿರ್ಬೋದು, ನಾನು ಡ್ರಾ ಮಾಡಬೇಕು, ನಾಳೆ ನಾನು ದುಡ್ಡು ನನಗೆ ಕೊಡಬೇಕು ಅಂತ ಒಂದು ಜನಗಳ ಒಂದು ಮೈಂಡಲ್ಲಿ ಇದೆ. ಆದರೆ ವಾಸ್ತವ ಸ್ಥಿತಿ ನೋಡ್ಬೇಕು ನಾವು. ವಾಸ್ತವ ಸ್ಥಿತಿಯಲ್ಲಿ ಏನಿದೆ ಅಂದರೆ, ಪ್ರಿಂಟ್ ಆಗ್ತಾ ಇದೆ RBI ಇಂದ, ಇಲ್ಲ ಅದ್ರ ಬಗ್ಗೆ ಸರ್ಕಾರ ಹೇಳ್ತಾ ಇದೆ, ಇಲ್ಲ ನಾವು ಇಷ್ಟು 4,000 ಕೋಟಿ ಪ್ರಿಂಟ್ ಆಗ್ತಾ ಇದೆ, 1,20,000. ಸರ್ಕಾರ ಹೇಳಬೇಕು, ಇಲ್ಲ ನಾವು ನಾಳೆಯಿಂದ ನಿಮಗೆ ಇಷ್ಟು ಪ್ರಿಂಟ್ ಆಗ್ತಾ ಇದೆ, ಅಥವಾ ನಮ್ಗೆ ಇಷ್ಟು ದಿವಸ ಬೇಕು, ಇಷ್ಟು ದಿವಸ ಪ್ರಿಂಟ್ ಮಾಡಿ ಹೇಳಿದ್ರು ಮೊನ್ನೆ. ಅದ್ರ ಬಗ್ಗೆ ಮಾಹಿತಿ 30 ಆದ್ಮೇಲೆ ನಿಮ್ಗೆ ಸಫಿಶಿಯೆಂಟ್ ಹೇಳ್ತಾ ಇದ್ದಾರೆ ಅಷ್ಟು, ಆಶ್ವಾಸನೆಗಳು ಬರ್ತಾ ಇದ್ದೇವೆ ಅಷ್ಟು, ಇಷ್ಟು ನೋಟ್ ಪ್ರಿಂಟ್ ಆಗುತ್ತೆ ಅಥವಾ ಹಿಂಗೆ ಆಗುತ್ತೆ, ಅದ್ರ ಮುಂದೆ ನಾವು ಬರ್ತೀವಿ ಅಂತ ಆ ಆಶ್ವಾಸನೆ ಇಲ್ಲ. ಇದನ್ನು ನೋಡಿದಾಗ ನನಗನ್ಸುತ್ತೆ ವೈಯಕ್ತಿಕವಾಗಿ ಅಂದರೆ, ಏನು 24,000 ರೂಪಾಯಿ ನಾವು ಡ್ರಾ ಮಾಡ್ತೀವಿ SBI ಅಕೌಂಟಿಂದ, ಅಥವಾ ಸ್ವಲ್ಪ ಸುಧಾರಣೆ ಆಗ್ಬೋದು.
50,000 ರೂಪಾಯಿ ಒಂದು ಕರೆಂಟ್ ಅಕೌಂಟ್ ಡ್ರಾ ಮಾಡ್ತಾ ಇದ್ವಿ. 500 ರೂಪಾಯಿ ನೋಟೇನೋ ಜಾಸ್ತಿ ಬರ್ಬೋದು ಅಂತ ಬರ್ಬೋದು, 500 ರೂಪಾಯಿ ಜಾಸ್ತಿ ಬರ್ಬೋದು, ಅಥವಾ 100 ರೂಪಾಯಿನೂ ಸ್ವಲ್ಪ ಜಾಸ್ತಿ ಬರ್ಬೋದು, ಮಾಡ್ಬೋದು. ಆ ಸುಧಾರಣೆ ತುಂಬಾ ಚೆನ್ನಾಗಿ ನಾವು ಕಣ್ಣಿಗೆ, ಸಾಮಾನ್ಯ ಜನ ಕಣ್ಣಿಗೆ ಆಗಲ್ಲ. ಇನ್ನು 3 ತಿಂಗಳಾಗುತ್ತೆ. ನನ್ನ ಬಹುಶಃ ನನ್ನ ದುಡ್ಡು ನಾನು ಡ್ರಾ ಮಾಡಬೇಕು ಅಂದ್ರೆ ಜನವರಿಗೂ ಆಗಲ್ಲ, ಫೆಬ್ರವರಿಗೂ ಆಗಲ್ಲ, ಬಹುಶಃ ಮಾರ್ಚ್ಗೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. 3 ತಿಂಗಳ, ಹೌದು, ಜನವರಿ ಫೆಬ್ರವರಿಗೆ ನಂಗೆ ಆಗಲ್ಲ ಡ್ರಾ ಮಾಡಕ್ಕೆ, ಯಾಕಂದ್ರೆ ಕೊಡ್ತಾ ಇಲ್ಲ ಪ್ರಿಂಟ್. ಸೆಟ್ರೆ ಈ ಒಂದು ಏನಿದೆ ಮೋದಿಯವರ ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಇದೆಯಲ್ಲ, ಎಕಾನಮಿ ನಾನು ಕ್ಲೀನ್ ಮಾಡಬೇಕು, ಸರಿದಾರಿ ತರಬೇಕು ಅಂತ ಹೊರಟಾಗ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಕೈ ಜೋಡಿಸಿದ್ದು ನಿಮ್ಮ ಬ್ಯಾಂಕ್ ನೌಕರರು. ಆ ದೊಡ್ಡ ಇದರಿಂದ ಪೋಸ್ಟಿಂದ ಪಾಪ ಕೆಳಗಂತದವರೆಗೂ ಅವ್ರಿಗೊಂದು ಸಲ್ಯೂಟ್ ಹೊಡಿಬೇಕು ಒಂದು. ಬಟ್ ಇವತ್ತು ಕೂಡ ನೀವು ಬೇರೆ ಟ್ರಾನ್ಸಾಕ್ಷನ್, ಬೇರೆ ವ್ಯವಹಾರ ನಿಲ್ಲಿಸ್ಬಿಟ್ಟಿದ್ರಿ. ಬರೇ ಗ್ರಾಹಕರ ಜೊತೆ ಜಗಳ ಆಡೋದು, ಅವ್ರಿಗೆ ದುಡ್ಡು ಕೊಡೋದು, 2,000 ಕೊಡೋದು, ATM ಸರಿಲ್ಲ ಅಂತ ಬೋರ್ಡ್ ಹಾಕೋದು, ಔಟ್ ಆಫ್ ಆರ್ಡರ್ ಅಂತ ಹಾಕೋದು, ಈಗ ಬೇರೆ ವ್ಯವಹಾರ ನಿಂತೋಗಿದಾವಲ್ಲ, ಇದು ಈ ಎಕಾನಮಿ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಏನೇನು ಪ್ರಾಬ್ಲಮ್ ಇದೆ? ಈಗ ಮೋದಿ ಅವ್ರಿಗೆ ಏನು ಹೇಳ್ತಾರೆ, ನಾಳೆ ಭಾಷಣ ಮಾಡ್ತಾರೆ ನೋಡಿ. ಈಗ ಬ್ಯಾಂಕಲ್ಲಿ ಸಾಕಷ್ಟು ದುಡ್ಡು ಬಂದಿದೆ. ಬ್ಯಾಂಕಿನ ನಿನ್ನೆ ಜೇಟ್ಲಿ ಅವರು ಕೂಡ ಹೇಳಿದ್ದಾರೆ, ಬ್ಯಾಂಕಿನ ಸಾಕಷ್ಟು ದುಡ್ಡು ಹರಿದು ಬಂದಿದೆ ಅಂತ. ಅದು ನಿಜ. ಅದು ಹರಿದು ಬಂದಿದ್ದನ್ನು ನಮ್ಮ ಕೇಶವರ್ತನ ಬರುವಾಗ ದಾರಿಯಲ್ಲಿ ಮಾತಾಡಿದೆ, ಅದು CRR ಕಡ್ಡಾಯ ಮಾಡಿ 100ಕ್ಕೆ 100 ನಾವು ಅದನ್ನು RBI ಕೊಡಬೇಕಾಗಿದೆ. ಈಗ ತಕ್ಷಣಕ್ಕೆ ಬ್ಯಾಂಕ್ಗಳಿಗೆ ಅದನ್ನು ಸಾಲ ಕೊಡೋಕ್ಕೆ ಬ್ಯಾಂಕ್ಗಳಿಗೆ ಅದು ಸಿಗ್ತಾನೂ ಇಲ್ಲ. ಆಮೇಲೆ ಬ್ಯಾಂಕ್ಗಳಿಗೆ 50 ದಿನಗಳಿಂದ ಬ್ಯಾಂಕಿನ ಬೇರೆ ಕೆಲಸಗಳಿಗೆ ಗ್ರಹಣ ಇಡ್ತೀವಿ. ಅಲ್ಲ, ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಅದ್ರ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಈಗ ನೋಡಿ, ಕನಿಷ್ಠ ಒಂದು ಬ್ಯಾಂಕಲ್ಲಿ ಅವರ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 4% ಬಡ್ಡಿ ಕೊಡಬೇಕು. ಇದನ್ನ ನೀವು ಅದನ್ನು ಉಪಯೋಗಿಸಿರಲಿ, ಪ್ರತಿಯೊಬ್ಬರಿಗೆ 4% ಕೊಡಲೇಬೇಕು. ಇದನ್ನ ಬ್ಯಾಂಕ್ ಇವತ್ತು ನಷ್ಟದ ದಾರಿಯಲ್ಲಿದೆ, ಅದು ಲಾಭ ದಾರಿಯಲ್ಲಿ ನಷ್ಟದ ದಾರಿ ಹೋಗ್ತಾ ಇದೆ. ಮತ್ತೆ ಈಗ ಇವರು 3 ಮಾತಾಡಿದ ಹಾಗೇನೆ, ಮೊದಲನೇದಾಗಿ ಅವ್ರು ಹೇಳಿದ್ರು ಬ್ಯಾಂಕ್ ಚೆಕ್ಸು ಈಗ ಅದು ಪಾಸ್ ಆಗ್ತಾ ಇಲ್ಲ ಅಂತ. ಯಾಕಂದರೆ ಮೊದಲು ಈಗ ಟ್ರಂಕೇಶನ್ ಅಂತ ಹೇಳ್ತೀವಿ, ಅದಕ್ಕೆ ಒಂದು ನಿರ್ದಿಷ್ಟ ಜಾಗ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಚೆನ್ನಾಗಿ ಹೋಗುತ್ತೆ. ಹೀಗೆ ಮೊದಲು 80,000 1 ಲಕ್ಷ ಬರೋದು, ಈಗ 3 ಲಕ್ಷ, ಅದರ 3 ಪಟ್ಟು ಚೆಕ್ಗಳು ಬರುತ್ತೆ. ಅದಕ್ಕೆ ಬೇಕಾದ ಜನನೂ ಇಲ್ಲ, ಅದಕ್ಕೆ ಬೇಕಾದ ಪೆಂಡಿಂಗ್ ಇದೆ, ಎಲ್ಲ ಪೆಂಡಿಂಗ್ ಇದೆ. ಆಮೇಲೆ ಅಕಸ್ಮಾತ್ ಆಗಿ ಪಾಸ್ ಆಗಿ ಬಂದಿದ್ದು, ಈಗ ಕರೆಂಟ್ ಅಕೌಂಟ್ OD ಅಕೌಂಟಿಗೆ 50,000ಕ್ಕಿಂತ ಮೇಲೆ ಡ್ರಾ ಮಾಡೋಂಗಿಲ್ಲ, SBI ಅಕೌಂಟಿಗೆ 24,000 ಡ್ರಾ ಮಾಡೋಂಗಿಲ್ಲ. ಬಂದ ದುಡ್ಡನ್ನು ಕೂಡ ಅವರು ಒಬ್ಬ ಗ್ರಾಹಕ ಅದನ್ನು ಪಡೆದುಕೊಳ್ಳೋಕ್ಕೆ ಅವರಿಗೆ ಅವಕಾಶ ಇಲ್ಲ. ಸೊ ಏನಾಗುತ್ತೆ, ಅಲ್ಲಿಂದ ಇಲ್ಲಿ ಅದನ್ನು ಪಾಸಾಗಿ ಬರ್ತಾ ಇಲ್ಲ, ಬಂದು ಕೂಡ ಗ್ರಾಹಕರಿಗೆ ತಲುಪಲ್ಲ. ಈಗ ನಾವು ಅದನ್ನು ನಮ್ಮ ಅಖಿಲ ಭಾರತ ನೌಕರ ಸಂಘದಿಂದಲೂ ಕೇಳ್ತಾ ಇರೋದು, ನೀವು ದುಡ್ಡು ಕೊಡ್ತೀವಿ ಅಂತ ಜೇಟ್ಲಿ ಅವರು ಹೇಳಿದ್ದಾರೆ, ಸಾಕಷ್ಟು ನಗದು ಇದೆ ನಮ್ಮ ಹತ್ರ ಅಂತ. ನಗದು ಎಷ್ಟಿದೆ, RBI ಯಾರು ಕೊಟ್ಟಿದೆ, ಇದು ನಮಗೆ ಪಾರದರ್ಶಕತ್ವ ಬೇಕು. ನೀವು ಅದರಲ್ಲಿ ಖಾಸಗಿ ಬ್ಯಾಂಕ್ಗಳಿಗೆ ಎಷ್ಟು ಕೊಟ್ಟಿದ್ದೀರಾ? ರಾಷ್ಟ್ರೀಯ ತಮಿಳುನಾಡು ಖಾಸಗಿ ಬ್ಯಾಂಕಿಗೆ ಜಾಸ್ತಿ ಹೋಗಿದೆ ಅಂತ ಎಲ್ಲ ಕಡೆ ಬ್ಯಾಂಕ್ನಲ್ಲೇ ದುಡ್ಡು ಇದಾಗ್ತಾರದ ವ್ಯವಹಾರ ಆಗ್ತಾರದು. ಬಟ್ ಈ ತನಿಖೆ ಆಗ್ಬೇಕಲ್ವ, CBI ತನಿಖೆ ಕೊಡ್ಬೇಕು. ನನ್ನ ತಕ್ಕ ಶಿಕ್ಷೆ ಆಗಬೇಕು ಅಲ್ವಾ? ನಮ್ಮ ದೇಶ ನಾನು ಜೋಬಲ್ಲಿರೋ ಸಾಮಾನ್ಯ ಜನ 5,000 ರೂಪಾಯಿ ಹೋಗ್ಬಿಟ್ಟು ಮೊದಲು ಎಡವಿದ್ದಲ್ಲಿ ಇವರು ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕಿಗೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಿಂತ ಜಾಸ್ತಿ ಹಣ ಕೊಟ್ರಲ್ಲ, ಅಲ್ಲಿ ತಪ್ಪಾಯ್ತು. ಅವ್ರೇನ್ ಮಾಡಿದ್ರು, ಆರಾಮಾಗಿ, ಯಾಕಂದ್ರೆ ಅವ್ರ ಹತ್ರ ಇರುವಂತ ಕಸ್ಟಮರ್ಸ್ ಕಡಿಮೆ ಸಂಖ್ಯೆ. ನಮ್ಮಲ್ಲಿ ನೋಡಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ 86% ಟ್ರಾನ್ಸಾಕ್ಷನ್ ಮಾಡುತ್ತೆ, 14% ಟ್ರಾನ್ಸಾಕ್ಷನ್ ಮಾಡೋ ಪ್ರೈವೇಟ್ ಬ್ಯಾಂಕ್ಸ್ಗೆ ನೀವು ಹೆಚ್ಚೆಚ್ಚು ಹಣ ಪಂಪ್ ಮಾಡಿದ್ರೆ ಅವ್ರೇನ್ ಮಾಡಿದ್ರು, ಎಲ್ಲ ಮನೇಲಿ ಇದ್ದದ್ದ ನೋಟ್ಗಳನ್ನೆಲ್ಲ ಚೇಂಜ್ ಮಾಡಿ ಕೊಟ್ಟರು. ಇವತ್ತೇನಾಯ್ತು, ಇದಾಯ್ತು. ಒಂದು 120 ಕೋಟಿ ರೂಪಾಯಿ ಇದಾಗಿದೆ ಹೊಸ ನೋಟ್ಗಳು. ಅಲ್ಲ, ಬಹಳ ಮುಖ್ಯ ವಿಷಯ ಹೇಳ್ತೀನಿ ನಿಮಗೆ. ಈಗ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಸಾಕಷ್ಟು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲವು ಸರ್ಕಾರಿ ಬ್ಯಾಂಕ್ಗಳು ಬಿಟ್ಟರೆ, ಅದರಲ್ಲೊಂದು SBI ಬಿಟ್ಟರೆ ಬೇರೆ ಎಲ್ಲ ಬ್ಯಾಂಕ್ಗಳಿಗೂ ATMಗೆ ಕ್ಯಾಶ್ ಲೋಡ್ ಮಾಡೋದು ಔಟ್ಸೋರ್ಸಿಂಗ್ ಪ್ರೈವೇಟ್ ವೆಹಿಕಲ್ಸ್, ಖಾಸಗಿಯವರು. ಅವರಿಗೋಸ್ಕರ ಇದಕ್ಕೋಸ್ಕರ ರಾಷ್ಟ್ರೀಕೃತ ಬ್ಯಾಂಕಲ್ಲಿ 3/4 ಭಾಗ 86% ಆಫ್ ಇದು ಬ್ಯಾಂಕ್ ಇದರಲ್ಲಿ ಆಪರೇಷನ್ಸ್ ಅಲ್ಲಿ ನಾವು 70% ನಾವು ಬ್ಯಾಂಕಿನವರೇ ಅದನ್ನು ತಾಳೆ ಮಾಡೋದು, ನಾವೇ ಹಾಕೋದು, ನಾವೇ ನೋಡೋದು. ಆದರೆ ಖಾಸಗಿ ಕೊಟ್ಟ ದುಡ್ಡಲ್ಲಿ ಆಕ್ಸಿಸ್ ಬ್ಯಾಂಕ್ ಆಗಲಿ, ಇನ್ನೊಂದು ಬ್ಯಾಂಕ್ ಆಗಲಿ, ನಾವು ಹೆಸರು ನೋಡೋದು ಬೇಡ, ಖಾಸಗಿ ಬ್ಯಾಂಕ್ಗಳಿಂದಾಗಿ ಈ ದುಡ್ಡು 3ನೇ ದಿನ ಕಾಲಸಂತಕವರೆಗೆ ಅವರಿಗೆ ಹರಿದು ಹೋಗುತ್ತೆ. ಅವರು ಅದನ್ನು ಬದಲಾಯಿಸ್ತಿದ್ದಾರೆ. ಈಗ ಕೋಟಿಗಟ್ಟಲೆಯಲ್ಲಿ ಅವ್ರನ್ನ ಹಿಡಿತಾ ಇದ್ದಾರೆ. ಇವರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ. ಇದ್ರ CBI ತನಿಖೆ ಆಗಬೇಕು. ಇದು ಹೇಗೆ ಹೋಯ್ತು, ಎಲ್ಲಿಂದ ಹೋಯ್ತು ಅಂತ. ಬ್ಯಾಂಕ್ಗಳ ಮೂಲಕ ಡೈರೆಕ್ಟ್ ಆಗಿ ಬ್ಯಾಂಕ್ಗಳ ಚಾನಲ್ ಮೂಲಕ ಇದಷ್ಟು ಕೋಟ್ಯಾಂತರ ರೂಪಾಯಿ ಸಾಧ್ಯ ಇಲ್ಲ. ಇದು ಎಲ್ಲಿಂದ ಬಂತು, ಹೇಗೆ ಹೋಯ್ತು, ಅದು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಸೊ ನೀವು ನಿಮ್ಮ ಹೋರಾಟದಲ್ಲಿ ಡಿಮ್ಯಾಂಡ್ ಇದೆಯಾ? ಡಿಮ್ಯಾಂಡ್ ಇದೆ, ನಾವು ಡಿಮ್ಯಾಂಡ್ ಇದೆ. ನಾವು ಯಾಕೆ ಎಲ್ಲಿಗೆ ಹೇಗೆ ಬಂತು ಆ ಪ್ರತಿಯೊಬ್ಬರ ಮೇಲೆ ತನಿಖೆ ಮಾಡಿ ಅವರಿಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನವರು ಸಿಗಾಕೊಂಡಿದ್ದಾರಲ್ಲ, 100 ಜನ ಇದ್ದಾರೆ. ನೋಡಿ, ಇದೊಂದು ನಾನು ಅದೇ ಮೋದಿಯವರು ಮೊದಲು ಏನ್ ಹೇಳಿದ್ರು, ನೀವು 10 ದಿವಸದಿಂದ 1 ವಾರದಲ್ಲಿ ನೀವು 52 ವಾರಗಳ ಕೆಲಸ ಮಾಡಿದ್ರಿ. 1 ವರ್ಷ ಮಾಡೋ ಕೆಲಸನ 1 ವಾರದಲ್ಲಿ ಮಾಡಿದ್ರಿ, ಅಂದ್ರೆ 52 ಟೈಮ್ಸ್ 52 ಸಲ ಮಾಡಿದ್ರಿ. ಈಗ ಬ್ಯಾಂಕ್ನವರ ಮೇಲೆ ಆಪಾದನೆ ಆಗ್ತಿದ್ದಾರೆ, ಬ್ಯಾಂಕ್ನವರು ಸುಮಾರು ಜನ ಶಾಮೀಲಾಗಿದ್ದಾರೆ, ನಿಮ್ಮ ಮೂಲಕ ಹೋಗಿದ್ದಾರೆ ಅಂತ
ಓಕೆ, ದೇಶಾದ್ಯಂತ 1% ಅದಕ್ಕಿಂತ ಕಡಿಮೆ. ಅಲ್ಲ ತಪ್ಪುತ್ತಾನೆ. ತಪ್ಪೆ. ಯಾರು ಬರ್ತಾ ಇಲ್ಲ, ಅದು ನನ್ನ ಪ್ರಶ್ನೆ. ಆಕ್ಸಿಸ್ ICICI ಅವ್ರನ್ನ ಯಾರು ಅರೆಸ್ಟ್ ಮಾಡಿದ್ರು? ಯಾರು ಅರೆಸ್ಟ್ ಮಾಡಿದ್ರು? ನಮ್ಮವ್ರನ್ನ ಅರೆಸ್ಟ್ ಮಾಡಿ. ಸರಿ, ತಪ್ಪು ಯಾರೇ ಮಾಡ್ಲಿ, ನಾನ್ ಮಾಡ್ಲಿ, ಇನ್ನೊಬ್ರು ಮಾಡಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಮಾಡಿದವ್ರು ಪನಿಷ್ ಮಾಡಿ, ಅವ್ರನ್ನೂ ಪನಿಷ್ ಮಾಡಿ. ಫಸ್ಟ್ ಅವ್ರನ್ನ ಮಾಡ್ಬೇಕಾಗಿತ್ತು. ಎಷ್ಟು ದುಡ್ಡು ಹೋಗಿದೆ? ಅಲ್ಲ ಸರ್, ಇವಾಗ ತನಿಖೆ ಮಾಡಬೇಕು ಅಂತೀರಾ, ಎಲ್ಲೆಲ್ಲಿ ತನಿಖೆ ಮಾಡ್ತಾರೆ ಸರ್? ತನಿಖೆ ಮಾಡೋರು ಎಷ್ಟು ಜನ ಇದ್ದಾರೆ ಸರ್? ಈ ಕಡೆ ಕಾಳಸಂತೆ ಅವರು, ಈ ಕಡೆ ಇಂಡಸ್ಟ್ರಿ, ಈ ಕಡೆ ಬ್ಯಾಂಕು, ಪ್ರತಿಯೊಂದು ಕಡೆನೂ. ಮೊಟ್ಟ ಮೊದಲನೇ ಹೇಳ್ತೀನಿ ಕೇಳಿ ಸರ್, ನಾವು ಒಂದು ಲೆಕ್ಚರ್ ಕೇಳಿದಾಗ 4 ಜನನಂತೆ. ಅದರೊಳಗೆ ಮುಖ್ಯವಾಗಿ ಮೊದಲನೇದು ಪಾಲಿಟಿಷಿಯನ್, ಎರಡನೇವನು ಬ್ಯೂರೋಕ್ರೇಟು, ಮೂರನೇವನು ರಿಯಲ್ ಎಸ್ಟೇಟು, 4ನೇವನು ಆಮ್ ಜನತಾ, ನೀವು ನಾವು ಸೇರಿದಂಗೆ ಅಂತ ಅಂದ್ಬಿಟ್ಟು. ಮೊದಲು 3 ಜನನ ಮುಟ್ಟೋಕ್ಕಾಗೋದಿಲ್ಲ ಅಂತ ಅನ್ನೋದು ಒಂದು ಪ್ರತೀತಿ. ಅವರೊಬ್ಬರಿಗೆ ನಮ್ಮ ಜೊತೆ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತ ಅಬ್ನಿ ಶಿವಪ್ಪ ಅವರು ಕೂಡ ಇದ್ದಾರೆ. ಶಿವಪ್ಪನವರೇ, ಇಡೀ ದೇಶದ ರೈತ ಸಮುದಾಯ ನಾಳೆ ಮೋದಿಯವರ ಭಾಷಣ ಕಾಯ್ತಾ ಇದೆಯಾ, ಅಥವಾ ಭಾಷಣದಲ್ಲಿ ರೈತರಿಗೆ ಏನ್ ಮಾಡ್ಬೇಕಂತ ಕೇಳ್ತಾ ಇದ್ರಿ? ಅವ್ರು ಹೇಳಿದ್ದೇನೆಂದ್ರೆ, ನಾಳೆ ಕಾರ್ಮಿಕರು, ರೈತರಿಗೆ ನಾನು ಮತ್ತೆ ಸಣ್ಣ ಕೈಗಾರಿಕೆ ಮತ್ತು ವ್ಯಾಪಾರಸ್ಥರಿಗೆ ತುಂಬಾ ಹೊಸ ವರ್ಷದ ಕೊಡುಗೆಗಳನ್ನು ಕೊಡ್ತಾ ಇದ್ದೀನಿ, ಸ್ವೀಟ್ಸು, ಸಕ್ಕರೆ ಎಲ್ಲ ಕೊಡ್ತಾ ಇದ್ದೀನಿ ಅಂತ ಏನು ನಿರೀಕ್ಷೆ ಮಾಡ್ತೀರಿ ಮೋದಿಯವರಿಗೆ? ಏನು ಸರ್, ಈ ಮೊದಲಿಗೆ ಬ್ಯಾಂಕ್ ನೋಟ್ನ ರದ್ದು ಮಾಡುವಂಥ ಸಮಯದಲ್ಲಿ ದೇಶನ ಒಂದು ಏನು ಅಂತಂದರೆ ದೇಶನ ಪ್ರಿಪೇರ್ ಮಾಡಿ ಈ ನೋಟ್ನ ರದ್ದು ಮಾಡಿದ್ದಿದ್ರೆ ಸರೋಗ್ತಾಯಿತ್ತು. ಇಂತಹ ಸಮಯದಲ್ಲಿ ರೈತರು ಇವತ್ತು ಬೆಳೆದಂಥ ಬೆಳೆಗಳು ಪೂರ್ತಿಯಾಗಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಇವತ್ತು ಆ ಬೆಲೆ ಇಲ್ಲದೆ ಇವತ್ತು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಒಂದು ಭತ್ತ 2200 ರೂಪಾಯಿ ಇದ್ದಿದ್ದು 1500 ರೂಪಾಯಿಗೆ ಬಂದಿದೆ. ಮತ್ತು ತೊಗರಿ 12,000 ಇದ್ದಿದ್ದು ಇವತ್ತು 5,500 ರೂಪಾಯಿ ಬಂದಿದೆ. ಇಂತಹ ಸಮಯದಲ್ಲಿ ಯಾವ ಪರಿಸ್ಥಿತಿ ರೈತರು ಕಷ್ಟಕ್ಕೆ ಅನುಭವಿಸ್ತಾ ಇದ್ದಾರೆ. ಮತ್ತು ಕೊಬ್ಬರಿಗೆ ಬೆಲೆ ಇಲ್ಲ, ಅಡಿಕೆಗೆ ಬೆಲೆ ಇಲ್ಲ, ಅಡಿಕೆ ಕೊಳ್ಳೋರೇ ಇಲ್ಲ. ಇವತ್ತೊಂದು ಪರಿಸ್ಥಿತಿಯಲ್ಲಿ ಮಾರ್ಕೆಟಲ್ಲಿ ಇದು ಬಂದರೂ ಉತ್ಪನ್ನಗಳು ಬಂದರೂ ಸಹ ಕೊಳ್ಳುವಂಥ ಇವತ್ತು ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ದೇಶ ಇವತ್ತು ರೈತರನ್ನ ಕಾಪಾಡೋದಕ್ಕೆ ಏನು ಕೇಂದ್ರ ಸರ್ಕಾರ ಇದೆ, ಇವತ್ತು ರೈತರ ಸಾಲ ಮನ್ನಾ ಮಾಡಬೇಕು. ಜೊತೆಗೆ ರೈತರ ಸಾಲ ಮನ್ನಾ ಮಾಡದೇ ಇದ್ದರೆ ರೈತರು ಮತ್ತೊಂದು ಸಂಕಷ್ಟಕ್ಕೆ ಈ ದೇಶದಲ್ಲಿ ಗುರಿ ಆಗ್ತಾರೆ. ಇಂತಹ ಸಮಯದಲ್ಲಿ ನಮ್ಮ ರೈತರಿಗೆ ಏನು ಇವತ್ತು ನಷ್ಟಕ್ಕೆ ಒಳಗಾಗಿದ್ದಾರೋ, ರೈತರು ಏನು ಬೆಳೆದು ಮತ್ತು ಬೆಲೆ ಸಿಗದೆ ನಷ್ಟಕ್ಕೆ ಒಳಗಾಗಿದ್ದಾರೆ, ಅವರಿಗೆ ಸರಿಯಾದಂಥ ವ್ಯವಸ್ಥೆನ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಸಮಯದಲ್ಲಿ ಹೇಳ್ತೀವಿ ಸರ್. ಎಸ್ ಕೇಶವರೇ, ಒಂದು ಬ್ರೇಕ್ ತೊಳ್ತೀವಿ. ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಮೋದಿಯವರ ಓವರಾಲ್ ಅವರ ಜನಪ್ರಿಯತೆ ನಮಗೆ ಬೇಕಾಗಿಲ್ಲ. ಎಲೆಕ್ಟೆಡ್ ಗೌರ್ಮೆಂಟ್, ನಮ್ಮ ಪ್ರೈಮ್ ಮಿನಿಸ್ಟರ್, ನಾವು ನಂಬಿರ್ತೀವಿ ಅವ್ರ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದೀವಿ. ಸೊ ನಾಳೆಗೆ ಇದು ಇನ್ನೊಂದು ಭಾಷಣ ಆಗೋದ್ರಿಂದ ಏನೂ ಉಪಯೋಗ ಇಲ್ಲ. ಅವ್ರ ಮಾತು ತುಂಬ ಚೆನ್ನಾಗಿ ಮಾತಾಡ್ತಾರೆ, ದೇಶ ಜನರನ್ನು ಚೆನ್ನಾಗಿ ನಂಬಿಸ್ತಾರೆ, ಹಿಪ್ನಟಿಸಮ್ ಕ್ಯಾರೆಕ್ಟ್ರು ಇದೆ, ಅದನ್ನು ನಾನು ತಪ್ಪು ಅಂತ ಹೇಳ್ತಲ್ಲ. ಆದರೆ ನಮಗೆ ಬೇಕಾಗಿರೋದು ಮನ್ ಕಿ ಬಾತ್ ಅಲ್ಲ, ಕಾಮ್ ಕಿ ಬಾತ್. ಸೊ ನಾಳೆಯಿಂದ ಕಾಮ್ ಕಿ ಬಾತ್ ಆಗಬೇಕು. ಸೊ ಅದು ನಾವು ಕೇಳ್ತಿರೋದು. ಸೊ ನೀವು ಎಲ್ಲ ತೊಗೊಂಡ್ರಿ, 14 ಲಕ್ಷ ಕೋಟಿ ಬಂತು, ಅದು ನೀವು ಲೆಂಡ್ ಮಾಡ್ತೀರಿ, ಹೊರಗೆ ಕೊಡಬೇಕು. ಆ ದುಡ್ಡು ನಮ್ಮ ದುಡ್ಡದು. ನನಗೆ ನಾಳೆ ನಾನು ಫ್ರೀಯಾಗಿ ನಾನು ಹಾಕಿ ನನ್ನ ಪ್ರಾಮಾಣಿಕ ದುಡ್ಡಿರೋ ದುಡ್ಡನ್ನು ನಾನು ನಾಳೆ ಡ್ರಾ ಮಾಡ್ಕೊಳಕ್ಕಾಗತ್ತಾ? 500 ರೂಪಾಯಿ ನೋಟ್ ಸಿಗುತ್ತಾ? 100 ರೂಪಾಯಿ ನೋಟ್ ಸಿಗುತ್ತಾ? ಸಮಸ್ಯೆ ಬಗೆಹರಿಯುತ್ತಾ? 1000 ರೂಪಾಯಿ ಬರ್ತದ? ಟು ಸಮ್ ಎಕ್ಸ್ಟೆಂಟ್ ನಾಳೆಯಿಂದ ಚಿಲ್ಲರೆ ಸಮಸ್ಯೆ ಬಗೆಹರಿಬಹುದು. ಯಾಕಂದ್ರೆ ನೀವು ಯಾವುದೇ ಅವರ ಯೋಜನೆಗಳನ್ನ ನೀವು ನೋಡಿದ್ರೆ, ಜನ್ಧನ್ ಮಾಡುವಾಗ ಒಂದೇ ದಿನ, ಅಂದ್ರೆ ಒಂದು ವಾರದಿಂದ ಅಕೌಂಟ್ ಮಾಡಿದ್ದನ್ನ ಒಂದೇ ದಿನ ಇದು ಮಾಡಿದ್ರು ಥರ. ಇವಾಗ ಒಂದಷ್ಟು 1500s ಎಲ್ಲ ಕೊಟ್ಬಿಟ್ಟು ನಾಳೆಯಿಂದ 500s ಜಾಸ್ತಿ ಮಾಡಿ, 100s ಜಾಸ್ತಿ ಮಾಡಿ, ನಾಳೆಯಿಂದ ಒಂದಷ್ಟು ಪುಷ್ ಮಾಡ್ಬೋದು. ಆದರೆ ಇದು ಓವರ್ ಆಲ್ ಕ್ಯಾಶ್ ಕ್ರಂಚನ್ನ ಕಡಿಮೆ ಮಾಡುತ್ತಾ ಅಂದರೆ ನನಗೆ ಡೌಟ್ ಇದೆ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ಮಾತಾಡ್ತಾನು ಹೇಳ್ತಾ ಇದ್ರು 86% ತೆಗೆದಾಗಲೂ ಜನ ತಾಳ್ಮೆಯಿಂದ ನೀವು ಸಹಿಸಿದಿರಿ, ಥ್ಯಾಂಕ್ ಯು. ಇನ್ನೊಂದು ಏನಾಗಿದೆ ಅಂದ್ರೆ, ನಮ್ಮ ಬಹಳಷ್ಟು ಜನ ಈ ಸೋಕಾಲ್ಡ್ ಮೋದಿ ಬೆಂಬಲಿಗರು, ಅದು ಮೀಡಿಯಾದಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಈ ದೇಶ ಜನ ಇನ್ನೂ ಕೂಡ ಸಹಿಸ್ಕೊಂಡಿದ್ದಾರೆ ಅಂದ್ರೆ ಈ ದೇಶಕ್ಕೆ ಎಷ್ಟು ಕಾಯ್ತಾ ಇದ್ದಾರೆ ನೋಡಿ. ಬೇರೆ ದೇಶದಲ್ಲಿ ಇಷ್ಟೊಂದು ಕ್ರಾಂತಿ ಆಗೋಗ್ಬಿಡೋದು ಅಂದ್ರೆ ಈ ದೇಶದ ಜನರ ಸಾನೇನೂ ಕೂಡ ತಮಾಷೆಯಾಗಿ ಇಷ್ಟು ಅದನ್ನ ಗಂಭೀರವಾಗಿ ತಗೊಳಕ್ ಆಗ್ತಾ ಇಲ್ಲ ಮೀಡಿಯಾದವರಿಗೆ. ಅಂದ್ರೆ ಅಲ್ಲ, ನನ್ಗೇನ್ ಗೊತ್ತಾ, ಇದೊಂದು ಇಂಟೆಲೆಕ್ಚುಯಲ್ ಮಾಫಿಯಾ ಶುರು ಆಗಿದೆ. ಯಾವ ತರದಲ್ಲಿ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಕ್ವಶನ್ ಕೇಳಿದ್ರೆ ನೋಡಿ, ಒಂದಿನ ನನಗೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಅಪಾರವಾದ ಗೌರವ ಇದೆ, ಪ್ರೀತಿ ಇದೆ, ಈ ತರದೊಬ್ಬ ಲೀಡರ್ ಬೇಕು. ಒಂದು ಪ್ರಶ್ನೆ ಹೆಂಗ್ ಕೇಳ್ತಾರೆ ಅಂದ್ರೆ, ಈ ನೋಟು ಬ್ಯಾನ್ ರದ್ದತಿ ನೀವು ವಿರುದ್ಧವಾಗಿದ್ರೆ ಪರವಾಗಿದ್ರ, ವಿರುದ್ಧವಾಗಿದ್ರೆ ದೇಶದ್ರೋಹಿ, ಪರವಾಗಿದ್ರೆ ಮೋದಿ ಪರ, ಈ ತರ ಪ್ರಶ್ನೆಗಳು. ಅದಕ್ಕೆ ನಾನು ಸ್ಪಷ್ಟೀಕರಿಸಿ ಹೇಳಿದ್ದೆ. ಈಗ ನೋಡಿ ಹೆಂಗೆ ಅಂದ್ರೆ, ಒಂದು ಭಾವನಾತ್ಮಕವಾಗಿ ಕ್ರಿಯೇಟ್ ಮಾಡುವಾಗ ನೋಡಿ, ಯುನೆಸ್ಕೋ ನಮ್ಮ ಪ್ರೈಮ್ ಮಿನಿಸ್ಟರ್ನ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಮಾಡಿದೀವಿ. ಈ ನಿನ್ನೆ ಒಂದ್ ಕಡೆ ನೋಡ್ತಾ ಇದ್ದೆ ನಾನು, ಅವ್ರಿಗೆ ನಾವು
ಉಗ್ರ ನರಸಿಂಹನ ಶಕ್ತಿಯನ್ನ ಕೊಡ್ಲಿಕ್ಕೆ ಒಂದು ಯಾಗ ಮಾಡಿದೀವಿ, ನಮ್ಗೆ ಇದು ಬೇಕಾಗಿಲ್ಲ, ನಮ್ಗೆ ಏನ್ ಬೇಕಾಗಿದೆ ನೋಡಿ. ಜನಸಾಮಾನ್ಯ ಆಮ್ ಆದ್ಮಿ ಅಂತ ಇವ್ರೇನ್ ಮಾತಾಡಿದ್ರು, ಆ ಆಮ್ ಆದ್ಮಿಗೆ ಏನ್ ನಿಜವಾಗ್ಲೂ ಕಷ್ಟ ಆಗಿದೆ. ಅವ್ರು ಹೇಳ್ತಿದ್ದಾರೆ ಎಷ್ಟೋ ಜನ ಆಮ್ ಆದ್ಮಿ ಕಷ್ಟ ಆದ್ರೂ ನಾವು ತಡ್ಕೋತೀವಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ನೋಡಿ ಎಷ್ಟೊಂದು ಜನಕ್ಕೆ ನಿರುದ್ಯೋಗ ಆಗಿರೋದು ನಿಜ, ಅದನ್ನ ಒಪ್ಕೋಬೇಕು. ನಾನು 1.5 ಕೋಟಿ ಉದ್ಯೋಗ ಸೆಂಟರ್ ಫಾರ್ ಉದ್ಯೋಗ ಮಾತ್ರವಲ್ಲ ಸರ್, ನಿಮ್ಮ ಕೈ ಇದು ಉತ್ಪನ್ನ ಅಲ್ಲ, ನಮ್ಮ ತೆರಿಗೆಗಳು ಒಂದೊಂದು ದೇಶದಲ್ಲೂ ರಾಜ್ಯದಲ್ಲೂ 800 ಕೋಟಿ 900 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಅಲ್ಲ, ಲಾಭನು ಯಾಕೆ ಇವ್ರು ಇನ್ಕ್ರೀಸ್ ತೋರಿಸ್ತಾ ಇದ್ದಾರೆ ಅಂದ್ರೆ ಹಳೆ ನೋಟಲ್ಲಿ ಕಟ್ಬೋದು ಅಂತ ಕಟ್ಟಿದ್ದಾರೆ. ಆಮೇಲೆ ರೆವೆನ್ಯೂ ಜಾಸ್ತಿ. ಸಿಎಂಐ ಒಂದು ರಿಪೋರ್ಟ್ ಹೇಳುತ್ತೆ, ಸಿಎಂಐ ಒಂದು ರಿಪೋರ್ಟ್ ಬರುತ್ತೆ, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯಾ. ಅವ್ರು ಹೇಳ್ತಾರೆ 1.2 ಲಕ್ಷ ಕೋಟಿ ಇನ್ಕಮ್ ಈಗಾಗಲೇ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಇವಕ್ಕೆಲ್ಲ ಹೆಂಗೆ ಕಾಂಪನ್ಸೇಟ್ ಮಾಡೋದು ಅದನ್ನ ನೋಡ್ಬೇಕು. ನಾನು ಅವನದೇ ಬೇಕ್ತಿರ್ತೀನಿ. ಮೋದಿ ಅವರು ತಂದಂತ ತೀರ್ಮಾನದ ಬಗ್ಗೆ ಸಮರ್ಥನೆಗೆ ಶುರು ಆಗಿದ್ದು ಜೈಟ್ಲಿ ಅವರು ಕಳೆದ ಒಂದು ವಾರದಿಂದ. ಅಲ್ಲಿವರೆಗೂ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ. ಸೊ ಹಾಗಾಗಿ ಇವತ್ತು ಮೋದಿ ಅವರ ಕೈಗೊಂಡ ತೀರ್ಮಾನವನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಜೈಟ್ಲಿ ಅವರು ಅನೇಕ ತಿಪ್ಪರು ಲಾಗಗಳನ್ನು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಏಪ್ರಿಲಿಂದ ನವೆಂಬರ್ ವರೆಗಿನ ಟ್ಯಾಕ್ಸ್ ಅನ್ನ ಇವತ್ತು ಹೇಳ್ತಾ ಇದ್ದಾರೆ. ಇದನ್ನ ಪ್ರತಿ ವರ್ಷ ತೆಗೆದುಕೊಂಡ್ರು ಅಷ್ಟೇ ಇರುತ್ತೆ. ನರೇಂದ್ರ ಮೋದಿ ಅವರ ನಾಳೆಯ ಭಾಷಣಕ್ಕೆ ದೇಶದ ಜನ ಕಾಯ್ತಾ ಇದ್ದಾರೆ. ಭಾಷಣ ಕೇಳಕ್ಕಲ್ಲ, ಭಾಷಣದಲ್ಲಿ ಏನೆಲ್ಲ ನಮಗೆ ಕೊಡುಗೆಗಳನ್ನು ಕೊಡ್ತೀರಿ. ಯಾಕಂದ್ರೆ ಹೊಸ ವರ್ಷ ಆಗಿರೋದ್ರಿಂದ ಭಾಳ ಜನ ಖುಷಿಯಿಂದ ನಿಮ್ಮ ಭಾಷಣ ಕೇಳಿ ಹೊಸ ವರ್ಷಕ್ಕೆ ಎಂಟ್ರಿ ಆಗಬೇಕು ಅಂತ. ಅಂದರೆ ಇವತ್ತು ದಿನ ನಾಳೆನೂ ಅದೇ ದಿನ ಆಗಬಾರ್ದು, ನಾಳೆ ಕೂಡ ಒಂದು ಹೊಸ ದಿನ ಆಗಲಿ ಅನ್ನೋದು ಕಾಯ್ತಾ ಇದ್ದಾರೆ. ಆದರೆ ಮೋದಿಯವರು ಈ ಒಂದು ತೀರ್ಮಾನ ಕೈಗೊಂಡ ನಂತರ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಒಂದು ಗಟ್ಟಿಯಾಗಿ ಮಾತಾಡುವಂಥ ಪ್ರಯತ್ನ ಮಾಡಲಿಲ್ಲ. ಆದರೆ ಅವರು ಎಲ್ಲ ಘೋಷಣೆಗಳು ಎಲ್ಲ ಮಾತುಗಳು ಕೂಡ ಲಕ್ಷಾಂತರ ಜನ ನೆರೆದಿರ್ಬೇಕು ಅವರಿಗೆ. ಅವಾಗ ಮಾತ್ರ ಅವರು ಭಾಳ ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಬೆಳೆಸ್ಕೊಂಡಿದ್ದಾರೆ. ಸೊ ಅದು ಅವರು ವೈಯಕ್ತಿಕ. ಆದರೂ ಕೂಡ ದೇಶದ 125 ಕೋಟಿ ಜನರ ಪ್ರಶ್ನೆ ಬಂದಾಗ ಈ ರೀತಿಯಾಗಿ ಹೊರಗಡೆ ಮಾತಾಡ್ತಾ ದಿನಕ್ಕೊಂದು ಕಾನೂನುಗಳನ್ನು, ನೀತಿ ರಣನೀತಿ ಎರಡೂ ಕೂಡ ಮೋದಿಯವರ ಮನಸ್ಸಲ್ಲಿ ಇರೋದ್ರಿಂದ ಅವ್ರು ಏನೇನು ಮಾತಾಡ್ತಾ ಬಂದರು ಒಂದು 3-4 ಕಡೆ ಅದನ್ನು ಒಂದ್ಸಲ ನೋಡ್ಕೊಂಬ. मैं हैरान हूं, आपने देखा होगा अच्छे अच्छे लोगों के चेहरे पर से चमक चली गई. पूरा दिन मोदी मोदी कर रहे हैं, मोदी मोदी. पहले पूरा दिन करते थे मनी 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 मनी, अभी बोल रहे मोदी मोदी मोदी. जनधन अकाउंट वाले गरीबों को कहना चाहता हूं, जिसने भी आपको पैसा दिया है, जिसका भी पैसा अपने बैंक में रखा है, वो उठाइए मत. बिल्कुल 1 रुपया मत उठाइए उसमें से. देखिए वो आपके घर रोज चक्कर काटेगा, आपके पैर पकड़ेगा और आप उसको कुछ मत कहो, ए दादागिरी मत कर वरना मोदी को चिट्ठी लिखता हूं. मैं लड़ाई लड़ रहा हूं आपके लिए. भाइयों बहनों, ज्यादा से ज्यादा ये मेरा क्या कर लेंगे भाई? नहीं बताइए क्या कर लेंगे? अरे हम तो फकीर आदमी हैं, झोला लेके चल पड़ेंगे जी. और भाइयों बहनों, ये फकीरी है जिसने मुझे गरीबों के लिए लड़ने की ताकत दी है. 500 और 1000 की नोट ಎಸ್ ಕೇಶವ್ ಅವರೇ, ಲಾಸ್ಟ್ ಒಂದು ಅವ್ರ ಮಾತಿದೆ 500,000 ಮುಗೀತು ಅಂತ. ಅಂದರೆ ಯಾರು ಏನು ಇಷ್ಟು ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥ ಪ್ರಧಾನಿಗಳನ್ನು ನಾನು ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಕೇಳ್ತಾ ಇದ್ದೀನಿ. ನೀವು ಬಹಿರಂಗ ಸಭೆಗಳಲ್ಲಿ ಪಾಲಿಟಿಕ್ಸ್ ಮಾತಾಡಿ 500,000 ನೋಟು ಯಾರು ಸ್ವಾಮಿ? ದೇಶ ಸಾಮಾನ್ಯ ಜನ ಇಟ್ಕೊಂಡಿರೋದು, ದುಡಿದಿರೋದು. ಅವ್ನು ಯಾನು ಕಪ್ಪು ಹಣ ಇಟ್ಕೊಂಡವನಲ್ಲ. ಅವನ್ನ ನೀವು ಹೆಂಗೆ ಮಾಡ್ತೀರಂತಂದರೆ ನೀವು ನಾಳೆ ನಾವು ಭಾಷಣದಲ್ಲಿ ಏನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಅದು ನೋಡಿ, ಇದೊಂಥರ ತುಂಬ ಬೇಜಾರು. ಯಾರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದ್ದವರು ನಮ್ಮನ್ನೇ ಹಿಂಗೆ ಕೆಣಕ್ ಬಿಟ್ರಾ ಅಂತ, ನಮ್ಮನ್ನ ಇಷ್ಟು ರಿಡಿಕಲ್ ಮಾಡಿದ್ರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದು 500,000 ಅಂದ್ರೆ ಬರೀ ಬ್ಲಾಕ್ ಮನಿ ಅಂದ್ರೆ ಬರೀ ಇವ್ರ ಪ್ರಕಾರ ಏನು ಬರೀ ಅವ್ರ ಪ್ರಕಾರ 6% ಹೇಳಿದ್ದವಾಗ, ಮಿಕ್ಕಿದವರೆಲ್ಲ ಕಾಮನ್ ಮ್ಯಾನ್ ತಾನೆ. ಬ್ಲಾಕ್ ಮನಿ ಇಲ್ಲ ಅಂದ್ರೆ ಎಲ್ಲ 500,000 ಇಟ್ಕೊಂಡವರೆಲ್ಲರೂ
ಇದು ಬ್ಲಾಕ್ ಮನಿ ಹೋಲ್ಡರ್ಸ್ ಬೆಳಿಗ್ಗೆಯಿಂದ ಕೆಲಸ ಮಾಡಿ 500 ರೂಪಾಯಿ ಇಟ್ಕೊಂಡು ಬ್ಲಾಕ್ ಮನಿನೇ ಒಂದು ಇವ್ರ ಪ್ರಕಾರ ಹಂಗೆ 500 ರೂಪಾಯಿ ಅಂದ್ರೆ ಬ್ಲಾಕ್ ಮನಿ ಅಂದ್ರೆ ಜನಕ್ಕೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಲ್ಲ, ಆ ಕನ್ಫ್ಯೂಷನ್ ಹೋಗ್ಸ್ಲಿಕ್ಕೆ ಏನು ಮಾಡಿಲ್ಲ. ನೀವು ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಿದ್ದೀರಾ, ನಾವು ಬರ್ತೀವಿ ನಾಳೆ, ನೋಟಿಸ್ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಕ್ಕೆ ಶುರು ಮಾಡಿಬಿಟ್ಟಿದ್ರು. ಯಾವುದೋ ಒಂದು ನೋಟಿಸ್ ಇವರೇ ಒಂದು ಕ್ರಿಯೇಟ್ ಮಾಡಿ ಇವ್ರಿಗೆ ಬಂತು ಅವ್ರಿಗೆ ಬಂತು. ಸೊ ಈ ಥರ ಒಂದು ಹೆದರ್ಸುವ ಕೆಲಸ ಮಾಡಿರಬಾರ್ದಿತ್ತು. ಬಹುಶಃ ಇವಾಗ ಮಾಡಿದ್ರಲ್ಲ, ನನಗೆ ಒಂದು ಮೆಸೇಜ್ ಕೊಡಿ, ನನಗೊಂದು ಮೆಸೇಜ್ ಕೊಡಿ, ಒಂದು ಇಮೇಲ್, ಅದನ್ನ ಮೊದಲೇ ಮಾಡಿ ಜನಕ್ಕೆ ನಂಬಬೇಕಾಗಿತ್ತು. ನಾನು ಹೇಳೋದು ಆಮ್ ಆದ್ಮಿನ ನಂಬಿ, ನೀವು ಅವನಿಗೆ ನೀವು ಗೇಲಿ ಮಾಡಬೇಡಿ. ಆಮ್ ಆದ್ಮಿನ ನಂಬಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ, ಇದಕ್ಕಿಂತ ಹೆಚ್ಚಿನದನ್ನ ಕೊಡ್ತಾನೆ. ಯಾಕೆಂದ್ರೆ ನೀವು ಒಂದ್ಸರಿ ಕಾಮನ್ ಮ್ಯಾನ್ ಅನ್ನ ನಂಬಿ ನೋಡಿದ್ರೆ ಇದೆ, ಇಲ್ಲಿವರೆಗೂ ಯಾರೂ ಕಾಮನ್ ಮ್ಯಾನ್ ಅನ್ನ ನಂಬಲಿಲ್ಲ ಈ ದೇಶದಲ್ಲಿ. ಮೊದಲಿಂದನೂ ಹಿಂಗೆ ಆಯ್ತು, ಇವಾಗ ಹಂಗೆ ಆಗ್ತಾ ಇದೆ. ಹಿಂಗಾಗದೆ ನೀವು ಜನಸಾಮಾನ್ಯರನ್ನ ಅವ್ರು, ಯಾಕಂದ್ರೆ ಎಲ್ಲ ಪಾಲಿಸೀಸ್ ಮಾಡೋದು ನಾವು ಯಾರಿಗೋಸ್ಕರ? ಎಕನಾಮಿಕ್ ಪಾಲಿಸಿ ಮಾಡಿದ್ ಯಾರನ್ನ? ಡಿಮಾನಿಟೈಸೇಷನ್. ಅಗ್ರಿಕಲ್ಚರ್ ಜಿಡಿಪಿ ನಮ್ದು 4% ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಗಲ್ಲ. ಅದು 4% ಜಿಡಿಪಿ ಡೌನ್ ಆಗುತ್ತೆ. ಇಂಡೈರೆಕ್ಟ್ ಜಾಬ್ ಕೊಡೋದೇ ಇವತ್ತು ಅಗ್ರಿಕಲ್ಚರ್ ಅತಿ ಹೆಚ್ಚು 65% ಅದು ಬಿದ್ದೋಗಿದೆ. ಆಮೇಲೆ ನಿಮ್ಗೆ ಇನ್ನೊಂದು ಡೇಟಾ ನಾನು ಕೊಡ್ತೀನಿ. ಪ್ರತಿ ವರ್ಷ ನಮ್ಗೆ 1.25 crore ಪೀಪಲ್ ನಮ್ಗೆ ಜಾಬ್ ಮಾರ್ಕೆಟ್ಗೆ ಎಂಟರ್ ಆಗ್ತಾರೆ. ಆದ್ರೆ ಲಾಸ್ಟ್ ವರ್ಷ ಸರ್ಕಾರ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಸರ್ಕಾರ ಜಾಬ್ಸ್ ಕ್ರಿಯೇಟ್ ಮಾಡಿರೋದು ಕೇವಲ 1.25 lakh crore ಅಲ್ಲಿ ಎಂಟರ್ ಆಗ್ತಾರೆ ಪ್ರತಿ ವರ್ಷ. 1 ಕೋಟಿ ಪ್ರತಿ ವರ್ಷ ಅಂತ ಹೇಳಿದ್ರು. ಮಿನಿಮಮ್ 1.25 ಕೋಟಿ ಜನ ಎಂಟರ್ ಆಗ್ತಾರೆ ವರ್ಕ್ ಫೋರ್ಸ್ಗೆ. ಅವ್ರು ಹೇಳಿದ್ದು 1 ಕೋಟಿ ಕ್ರಿಯೇಟ್ ಮಾಡ್ತೀನಿ ಅಂತ, ಕ್ರಿಯೇಟ್ ಆಗಿದ್ದು 1.2 ಈ ತರದ್ದು ನಾಳೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು. ನಾನು ಆಶಾವಾದಿ. ದಿಲೀಪ್ ಕುಮಾರ್, ನಮ್ಗೆ ಈ ತರದ್ದು ಭಾಷಣ ಬೇಡ. ಹಾವ ಭಾವ, ಅದನ್ನ ಭಾಷೆ ಅಲ್ಲಿ ಬಳಸುವ ಪದಗಳು, ಅವ್ರ ವಿರೋಧಿಗಳನ್ನ ಟೀಕೆ ಮಾಡೋದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಕಾಮನ್ ಮ್ಯಾನ್, ಆಮ್ ಆದ್ಮಿ ನಾಳೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು? ಈಗ ಅವ್ರು ಹೇಳಿದ್ರು ನನಗೆ ಜಾಬ್ ಸಿಗುತ್ತಾ ಅಂತ. ನನಗೆ ನಾಳೆ ಟ್ಯಾಕ್ಸ್ ಕಮ್ಮಿ ಆಗುತ್ತಾ? ನಾವು ಸ್ಯಾಲ್ರಿ ಹೊಡ್ರು ನಾಳೆ ಟ್ಯಾಕ್ಸ್ ಕಮ್ಮಿ ಆಗುತ್ತಾ? ಈ ಸಣ್ಣ ವ್ಯಾಪಾರಸ್ಥರು ನಾಳೆ 50,000 ಅಲ್ಲ 1-2 ಲಕ್ಷ ನೀನು ಡ್ರಾ ಮಾಡ್ಕೋಕೆ ಅವಕಾಶ ಇದೆಯಾ? ಇವತ್ತು ನಮ್ಮ ಬೆಂಗಳೂರಿಗೆ ಬಂದಂಥ ಅಸಂಘಟಿತ ಕಾರ್ಮಿಕರು, ಗ್ರಾಮೀಣ ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರು, ಗುಲ್ಬರ್ಗ ಬೇರೆ ಬೇರೆ ಕಡೆ ಬಂದಂಥ, ಬಿಹಾರ್, ಉತ್ತರ ಪ್ರದೇಶ ಬಂದಂಥ ಎಲ್ಲ ವಾಪಸ್ ಹೋಗಿದ್ದಾರೆ. ಅವರು ವಾಪಸ್ ಮತ್ತೆ ಬರ್ತಾರ. ಇದೆಲ್ಲವೂ ಕೂಡ ನೀವು ಕಾಂಕ್ರೀಟ್ ಆಗಿ ಒಂದು ಅನೌನ್ಸ್ಮೆಂಟ್ ಆದ ತಕ್ಷಣ ಅದನ್ನು ಎಕ್ಸಿಕ್ಯೂಷನ್ ಆಗಬೇಕಲ್ವಾ? ದಟ್ ಈಸ್ ದಿ ನಾನು ಹೇಳೋದು ಗೌರ್ಮೆಂಟ್ ಅಂತ. ನೀವು ಸುಮ್ಮನೆ ಹೇಳ್ಬಿಟ್ಟು ನೀತಿ ಅವ್ರ ರಣನೀತಿ ಅಂತ ಯಾವುದೋ ಇಂಡಿಯಾ ಟುಡೇ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಹೇಳ್ತಾ ಇದ್ದಾರೆ ನೀತಿ ನಾವು ಅನೌನ್ಸ್ ಮಾಡಿದ್ವಿ, ಈ ಡಿವಿಯೇಷನ್ಗೆ ಏನು ಹೇಳ್ತಾರೆ ಅಂದರೆ ಅದು ರಣನೀತಿ ಅಂತ. ಅಂದರೆ ಇದೇನು ಯುದ್ಧನಾ? ಇದೇನು ರಾಜಕೀಯ ಯುದ್ಧನಾ? ದಿಲೀಪ್ ಕುಮಾರ್, ಸ್ಕೀಮಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇದರಲ್ಲಿ ಬರೀ ನಾವು ಇಷ್ಟು ತನಕ ಬರೀ ನೆಗೆಟಿವ್ ಆಗಿ ಮಾತಾಡ್ತಿದ್ವಿ, ಪಾಸಿಟಿವ್ನೂ ಇದೆ. ಸ್ಕೀಮಲ್ಲಿ ಏನಾಗುತ್ತೆ ಅಂದರೆ ಒಂದು 50 ದಿವಸ 60 ದಿವಸ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಬಿಗ್ ಸ್ಕೀಮ್, ಇಟ್ಸ್ ಅ ವೆರಿ ಗಟ್ ಸ್ಕೀಮ್. ಅವ್ರು ತೊಗೊಂಡಿದ್ದಾರೆ, ಮೋದಿ ಎಲ್ಲರೂ ಸ್ವಾಗತ ಮಾಡಿದ್ದಾರೆ, ಸಾಮಾನ್ಯ ಪ್ರಜೆಗಳೆಲ್ಲ ನಾವು ಸ್ವಾಗತ ಮಾಡಿದ್ವಿ. ಆದರೆ ಈ ಸ್ಕೀಮ್ ಬಂದಾಗ ಆ ಬೆನಿಫಿಟ್ಸ್ ನಮ್ಗೆ ಏನು ಸಿಗುತ್ತೆ? ಈಗ ಫಾರ್ ಎಕ್ಸಾಂಪಲ್ 50 ದಿವಸ ನಾಳೆ ಜನವರಿ 1ನೇ ತಾರೀಕಿನ ಬೆನಿಫಿಟ್ ಸಿಗಲ್ಲ. 6 ತಿಂಗಳು ಆಗ್ಬೋದು, ಹೇಳ್ತಾ ಇದ್ರು. ಈಗ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ, ಸರ್ವಿಸ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ, ಇದರಿಂದ ಆಗಿರ್ಬೋದು. ಬೆನಿಫಿಟ್ಸ್ ಜನಸಾಮಾನ್ಯರ ಅನ್ಕೊಂಡಾಗೆ ಜನರು 1ನೇ ತಾರೀಕಿಂದ ಸಿಗಲ್ಲ. ಇನ್ನೂ ಸ್ವಲ್ಪ ಜನಗಳು ಕಾಯಬೇಕಾಗುತ್ತೆ. ಅದಕ್ಕೆ ಒಂದು. ಎರಡನೇದು, ಈಗ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ, ಬ್ಲಾಕ್ ಮನಿ ತಡೆಯೋಕ್ಕೋಸ್ಕರ ನಾವು ಈ ಸ್ಕೀಮ್ ಮಾಡಿದ್ವಿ ಅಂತ ಅಂದ್ರೆ ಆಯ್ತು. ಇದು ಬಿಟ್ಟರೆ ಬೇರೆ ಸ್ಕೀಮ್ ಇರಲ್ವಾ ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈಗ ಏನು ನೋಡ್ತೀವಿ ನಾವು, ವಾಲಂಟರಿ ಡಿಸ್ಕ್ಲೋಸ್ಮೆಂಟ್ ಸ್ಕೀಮ್ ಇದೆಯಲ್ಲ ನಿಮಗೆ, ಸರ್ಕಾರ ಅನ್ಕೊಂಡಷ್ಟು ಆಗಲಿಲ್ಲ. ಇವನ್ ಇದು ನೋಡಿ ಗಡುವು ಕೊಟ್ಟಿದ್ರು ನೋಡಿ, ನೀವು ಸೆಪ್ಟೆಂಬರ್ ಮುಗಿದ ಮೇಲೆ ನೀವು ಕಪ್ಪು ಅಂತ ತೋರಿಸಬೇಡಿ, ಅನೌನ್ಸ್ ಮಾಡ್ಕೊಂಡ್ಬಿಡಿ ಧೈರ್ಯವಾಗಿ. ಈಗ ನಮ್ಮ ದೇಶದಲ್ಲಿ ಕರಪ್ಷನ್ ಇದ್ದೇ ಇದೆ. ನಮ್ಗೆ ಯಾವಾಗ ಸ್ವಾತಂತ್ರ್ಯ ಬಂತು ಅದಕ್ಕಿಂತ ಮುಂಚೆನೂ ಇತ್ತು, ಆದ್ಮೇಲೂ ಇತ್ತು. ಈ ಕರಪ್ಷನ್ ತಡೆಗೆ ಇದೊಂದೇ ಅಲ್ಲ ಸ್ಕೀಮು, ಇನ್ನೂ ಬೇರೆ ಸ್ಕೀಮ್ ಇದೆ. ಈಗ ನವೆಂಬರ್ 8ನೇ ತಾರೀಕು ನೀವೇನೇನು ನೋಡ್ತಾ ಇದ್ವು, ಅಲ್ಲಿ ರೈಡ್ ಆಯಿತು, ಇಲ್ಲಿ ರೈಡ್ ಆಯಿತು ಅಂತ. ಈ ರೈಡ್ಗಳು ನಾವು 7 ಮಾಡಬೇಕಾ? ಮುಂಚೆನೂ ಮಾಡ್ಬೋದು, ನಾಳೆನೂ ಮಾಡ್ಬೋದು, ಜನವರಿಗೂ ಮಾಡ್ಬೋದು, ಫೆಬ್ರವರಿಗೂ ಮಾಡ್ಬೋದು. ನೀವು ಈಗ ದುಡ್ಡು ಯಾರ ಹತ್ರ ಇದೆ ನಮ್ಮ ದೇಶದಲ್ಲಿ ಜಾಸ್ತಿ ಇರೋ? ಜನರಲ್ ಆಗಿ ಹೇಳಬೇಕು ಅಂತಂದರೆ ಈ ಪೊಲಿಟಿಷಿಯನ್ಸ್ ಹತ್ರ ಇದೆ, ಬ್ಯೂರೋಕ್ರಾಟ್ಸ್ ಹತ್ರ ಇದೆ, ಕೆಲವು ಕಾರ್ಪೊರೇಟ್ ಹೌಸ್ ಹತ್ರ ಇದೆ. ಎಲ್ಲರೂ ಅಲ್ಲ, ಜನರಲ್ ಆಗಿ ಎಲ್ಲರೂ ಕಳ್ಳರು ಅಂತ ಹೇಳಲ್ಲ, ಜನರಲ್ ಆಗಿ ಎಲ್ಲರೂ ಹೇಳೋದೇನು. ಸೊ ಇವ್ರನ್ನ ನೀವು ರೈಡ್ ಮಾಡೋಕ್ಕೆ ಡಿಮಾನಿಟೈಸೇಷನ್ ಆಗಬೇಕಿತ್ತಾ? ಯಾವ ಥರ ರೈಟ್ ಮಾಡ್ಬೋದಲ್ಲ ನೀವು? ಜನವರಿಗೂ ಮಾಡ್ಬೋದು, ಫೆಬ್ರವರಿಗೆ ಮಾಡಿ, ಅಕ್ಟೋಬರ್ ಮಾಡ್ಬೋಯ್ತು, ಸೆಪ್ಟೆಂಬರ್ ಮಾಡ್ಬೋಯ್ತು. ಹಂಗೆ ಅದು ಹೋಗ್ಬೇಕು. ಈಗ ಏನಾಗುತ್ತೆ, ಜನಗಳಿಗೆ ಏನಾಗುತ್ತೆ ನೋಡ್ದ, ನಾನು ಹೋಗಿ ಕ್ಯೂ ನಿಂತಲ್ಲ. ಈಗ ಇಡೀ ದೇಶದಲ್ಲಿ MSI, ಸ್ಮಾಲ್ ಸ್ಕೇಲ್ ಮೀಡಿಯಂ ಸ್ಕೇಲ್ MSME ಸಂಪೂರ್ಣವಾಗಿ ಹೋಗಿದೆ. 60-70% ಅಂತ ಹೇಳ್ತಾರೆ. ಅದರಲ್ಲಿ ಉದ್ಯೋಗಗಳು ಕೂಡ ಬಿಟ್ಟು ಹೋಗಿದ್ದಾರೆ. ಅಲ್ಲೆಲ್ಲ ಕೂಡ ಕ್ಯಾಶಲ್ಲೇ ಸುಮಾರು ಸಣ್ಣ ಕಂಪನಿಯವರು ಸಾಮಾನ್ಯವಾಗಿ. ನಿಮ್ಮ ಎಕ್ಸ್ಪೆಕ್ಟ್ ಏನು ಸರ್? ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಅದನ್ನು ಕೊಡ್ಬೇಕು ಸರ್. ಅವ್ರು ಹೇಳ್ತಿರೋದು ಒಂದು ಗುರಿ ಇರಬೇಕು. ಆ ಗುರಿನ ದಾಟೋದು ಸ್ವಲ್ಪ ಟೈಮು ಬೇಕು. ಯಾಕಂತಂದರೆ ಇವಾಗ ನನ್ನಲ್ಲಿ ನಾವು ಒಂದು 4-5 ವರ್ಷದಿಂದ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ತಿಂಗಳಿಗೆ ಒಂದು 10,000 ರೂಪಾಯಿ ತೊಗೊತೀವಿ ಹೊರತು ಬೇರೆ ಎಲ್ಲರೂ ಅದನ್ನು ಮಾಡಬೇಕು ಅಂತಂದರೆ ಭಾಳ ಕಷ್ಟ ಇದೆ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲಸಗಾರನ್ನ ಉಳಿಸಬೇಕು ಸರ್. ಈ ಬ್ಯಾಂಕಿಂಗ್ ಇಂಡಿಯಾದ 13% ಅಂತ ಮೊನ್ನೆ ಒಂದು ರಿಪೋರ್ಟ್ ಮಾಡಿದೆ. ಟೈಮ್ 14 ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರ್. ಎಲೆಕ್ಟ್ರಾನಿಕ್ ಎಜುಕೇಶನ್ ಕೊಡಿ, ನೀವು ಇನ್ನು ಕೊಡೇ ಇಲ್ಲ. ನಮ್ಮ ಜನ ಇನ್ನು ರೆಡಿ ಆಗ್ಬೇಕಲ್ಲ. ಯಾವಾಗ ಅಕೌಂಟ್ ಓಪನ್ ಮಾಡಿದ್ರು ಆವಾಗಲೇ ಅದನ್ನ ತಗೋಬೋದಾಗಿತ್ತು. 6 ತಿಂಗಳ ಮುಂಚೆನೆ
ಲೆಟ್ ಅಸ್ ಎನ್ಕರೇಜ್ ಇ ಕಾಮರ್ಸ್ ಅಂತ ಅಥವಾ ಈ ಡಿಜಿಟೈಸೇಷನ್ ಮತ್ತೆ ಮಾಡ್ತೀವಿ ಅಂತ ಮಾಡಿದ್ದ ಅಂತಂದ್ರೆ ಇಷ್ಟೊಂದು ತೊಂದರೆ ಆಗ್ತಿರ್ಲಿಲ್ಲ. ಎಸ್ ನಾಗರಾಜ್ ಶೆಟ್ರೆ, ಈಗ ಆಧಾರ್ ಸಂಖ್ಯೆನೂ ಕೂಡ ಚೆಕ್ ಬುಕ್ಕಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ನೀವು ಮೊದಲೇ ಮಾಡಬಹುದಿದ್ದೀನಿ, ಇದಕ್ಕೆ ಡಿಮಾನಿಟೈಸೇಷನ್ ಮಾಡೋ ಅಂತ ಏನಿದೆ ಅಂತ ಹೇಳ್ತಾರೆ. ನೋಡಿ, ಈಗ ಇನ್ಕಮ್ ಟ್ಯಾಕ್ಸ್ ಮೇಲೆ ಅಥವಾ ನಿಮ್ಮ ಸೇಲ್ಸ್ ಟ್ಯಾಕ್ಸ್ ಮೇಲೆ ಅದು ಏನು ಮಾಡಬಹುದಾಗಿತ್ತ, ಅದನ್ನು ಕಾಲಕ್ರಮೇಣವಾಗಿ ಮಾಡೋಕ್ಕೆ ಬೇಕಾದಷ್ಟು ಅವಕಾಶಗಳಿತ್ತು. ಆಮೇಲೆ ಈ ಡಿಮಾನಿಟೈಸೇಷನ್ ಅಂತ ಒಂದು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರು ಪ್ರಧಾನಮಂತ್ರಿ ಅಲ್ಲ, ಅದು ಅನೌನ್ಸ್ಮೆಂಟ್ ಮಾಡಬೇಕಾಗಿದ್ದು RBI ಗವರ್ನರ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ನ್ಯಾಯಾಂಗದ ಥರ ಚುನಾವಣಾ ಆಯೋಗದ ಥರ ಅದು ಕೂಡ ಒಂದು ಸ್ವಾಯತ್ತ ಸಂಸ್ಥೆ. ಆ ಸ್ವಾಯತ್ತತೆಯನ್ನು ನೀವು ನಾಶ ಮಾಡಿ ಅಲ್ಲಿ RBI ಗವರ್ನರ್ 20 ದಿವಸಗಳವರೆಗೆ ಮಾತಾಡಲ್ಲ. 21 ದಿವಸ ನಂತರ ಅವರೊಂದು ಹೇಳಿಕೆ ಕೊಡ್ತಾರೆ, ಇಲ್ಲ ನಾವು ಸಾಕಷ್ಟು ದುಡ್ಡನ್ನು ನಾವು ಚಲಾವಣೆಗೆ ಬಿಟ್ಟಿದ್ದೇವೆ. ಆದರೆ ಅವ್ರು ಹೇಳಿದ್ದು ಕೂಡ ನಿಜವಾದ್ದಲ್ಲ. ಒಬ್ಬ RBI ಗವರ್ನರ್ ಜವಾಬ್ದಾರಿಯುತ ವ್ಯಕ್ತಿ ಆ ಮಾತನ್ನು ನನ್ನ ಒಂದು ಲಕ್ಷ ಕೋಟ್ಯಾಂತರ ಗ್ರಾಹಕರನ್ನ ಇಟ್ಕೊಂಡು ಮಾತಾಡ್ತೀನಿ. ಈಗ ನಾಳೆ ಇವತ್ತು ದುಡ್ಡು ಬಂದಿದೆ ನಿಮ್ಮ ಬ್ಯಾಂಕಲ್ಲಿ, ತುಂಬ ಸರ್ಪ್ಲಸ್ ಆಗಿದೆ, ನಿಮ್ಗೆ ತುಂಬ ಪ್ರೆಷರ್ ಆಗ್ತಾ ಇದೆ, ನಿಮ್ಗೆ ಅದನ್ನು ಹೊರಗೆ ಹಾಕ್ಲೇಬೇಕು, ನೀವು ಅದನ್ನ ಮಾರ್ಕೆಟ್ಗೆ ತರಲೇಬೇಕು, ಔಟ್ಲೆಟ್ ಆಗಲೇಬೇಕಲ್ವಾ. ಸೊ ನನ್ನ ಪ್ರಕಾರ ನಾನೊಬ್ಬ ಗ್ರಾಹಕನಾಗಿ ನಾಳೆಗೆ ನಾನು ತಗೊಂತ ಸಾಲಕ್ಕೆ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ ಮೋದಿ ಅವರು ಅಥವಾ ನೀವು ರೆಪೋ ರೇಟ್ ಕಮ್ಮಿ ಮಾಡಿಲ್ಲ. ನೋಡಿ, ಒಂದು ಈಗ ಇಂಟ್ರೆಸ್ಟ್ ಕಮ್ಮಿ ಮಾಡೋದು, ಮೊನ್ನೆ ಇದು ಅರ್ಧ ವಾರ್ಷಿಕ ಇದ್ರೆ ಅವನೇ ಕಮ್ಮಿ ಮಾಡಲಿಲ್ಲ. ಒಂದೇ ಒಂದು ಡಿಸಿಷನ್ ಉರ್ಜಿತ್ ಪಟೇಲ್ ಬಂದ್ಮೇಲೆ ನೇರವಾಗಿ ತಗೊಂಡಿದ್ದು. ಅಲ್ಲಿವರೆಗೆ ಇವರ ಕೈಗಾರಿಕಾ ವಲಯದಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು, ನೀವು ಅರ್ಥಶಾಸ್ತ್ರ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ, ಯಾಕೆ ಕಮ್ಮಿ ಮಾಡ್ತಾರೆ, ಮಾಡಿಲ್ಲ. ಬಟ್ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಮ್ಮಿ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಆದರೆ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ, ಪಬ್ಲಿಕ್ಗೆ ಕೊಡುವಂಥ ಬಡ್ಡಿ ಅಂದರೆ ಠೇವಣಿ ದರ ಕಮ್ಮಿ ಆಗಿದೆ. ನಿಮ್ಗೆ ಗೊತ್ತಿದೆ, ಈಗ 6 ರಿಂದ 6.25 6.5 ಮೇಲೆ ಯಾರು ಕೂಡ ಕೊಡೋದಿಲ್ಲ. ನನಗೆ ಲಾಸ್ ಆಯ್ತಲ್ವಾ, 8.5 ಸಿಗುವಂತ ಠೇವಣಿ ಇಂಟ್ರೆಸ್ಟ್ ಇದೆ, ಮೈನಸ್ ಆಯ್ತು. ಈಗ ನಿವೃತ್ತರು ಮತ್ತು ಸಾಕಷ್ಟು ಜನ ಆ ಬಡ್ಡಿ ಮೇಲೆ ಜೀವನ ಮಾಡೋರಿಗೆ ಅವ್ರಿಗೆ ಹೊಡೆತ ಬಿದ್ದಿದೆ. ಮತ್ತೆ ಸಾಲದ ಮೇಲೆ ಬಡ್ಡಿ ಕೊಡೋದಾಗ್ಲಿ, ಮತ್ತೊಂದು ಬಡ್ಡಿಯ ಮೇಲೆ ಗುರುತರವಾದ ಕಡಿಮೆ ಅಥವಾ ಹೆಚ್ಚು ಮಾಡೋದಾಗ್ಲಿ, ಅದು ಕೇಂದ್ರ ಸರ್ಕಾರ ನಿರ್ಧಾರ ಆಗಲ್ಲ. ಆ ನಿರ್ಧಾರ ತಗೋಬೇಕಾದವರು RBI. ಅದನ್ನು ನಾಳೆ ಅವ್ರು ಹೇಗೆ ಅನೌನ್ಸ್ ಮಾಡ್ತಾರೆ ಅದು ಮಾಡಿ. ನೋಡಿ, ಮೊನ್ನೆವರೆಗೆ ಅವ್ರು ಹೇಳ್ತಿದ್ರು ಭಾಳ ಹಿಂದೆ ನಾವು ಯೋಚನೆ ಮಾಡಿದ್ದೀವಿ ಅಂತ. ಆದರೆ ಮಾಹಿತಿ ಆಯೋಗ ಅದರ ಕೇಳಿದಾಗ ಮಾಹಿತಿ ಆಯೋಗ ಹೇಳ್ತಾರೆ ಈ ಡಿಮಾನಿಟೈಸೇಷನ್ ನಮ್ಗೆ ಗೊತ್ತಾಗಿದೆ 8ನೇ ತಾರೀಕಿಂದ, ನವೆಂಬರ್ 8ನೇ ತಾರೀಕಿಂದ ಅಂತ. ಹಾಗಾದ್ರೆ ಪೂರ್ವ ಸಿದ್ಧತೆ ಸಾಕಷ್ಟಿಲ್ಲ. ಈಗ ಕೇಶವ್ರೆ, ಇವತ್ತು ನಿನ್ನೆ ಒಂದು ಬಂದಿರೋ ರಿಪೋರ್ಟ್ ಜೈಟ್ಲಿ ಏನು ಹೇಳ್ತಾರೆ, 4 ಲಕ್ಷ ಕೋಟಿ ರೂಪಾಯಿ ಏನು ಬಂದಿದೆ ಅದ್ರ ಬಗ್ಗೆ ಒಂದು ಡೌಟ್ ಇದೆ, ಸಸ್ಪೆಕ್ಟ್ ಇದೆ ಅಂತ. ಸೊ ಇದು ಹಾಗಾದ್ರೆ ಇವ್ರ ಪ್ರಕಾರ ಅದು ಕಪ್ಪೋಣ ಅಂತ ಅವ್ರು ಒಂದು ಕ್ವೆಶನ್ ಮಾರ್ಕ್ ಬಂದಿದೆ. ಸೊ ಅದನ್ನ ಕರೆಕ್ಟಾಗಿ ಅವರು ಇದು ಮಾಡ್ಬೇಕಲ್ವಾ. ಈಗ ಒಂದೇನಾಗೋಗಿದೆ, ಎಕ್ಸ್ಪೆಕ್ಟ್ ಮಾಡಿದ್ದೇನು ಸರ್ಕಾರ ಅಂದ್ರೆ ಇಷ್ಟೊಂದು ಹಣ ವಾಪಸ್ ಬರಲ್ಲ, ಎಲ್ಲ ಇಟ್ಕೊಂಡಿರೋರೆಲ್ಲ ಹೆದರ್ಕೊಂಡು ಅವ್ರು ಸುಟ್ಟಾಕ್ಬಿಡ್ತಾರೆ, ಬರೋದಿಲ್ಲ ಬ್ಯಾಂಕಿಂಗ್ ಸ್ಟ್ರೀಮ್ಗೆ ಅಂತ ಆಗಿಲ್ಲ. ಈಗ ಒಂದೇ ಒಂದು ಸಣ್ಣ ಯೋಚನೆ ಬಹುಶಃ ಎಲ್ಲೇ ಎಡವಿದ್ದು ಅಂತ ಹೇಳ್ತೀನಿ. ಕಪ್ಪು ಹಣ ಇಟ್ಕೊಂಡಿರೋರೆಲ್ಲನೂ ಅವ್ರೂ ಕಳ್ಳತನದಲ್ಲೇ ಯೋಚನೆ ಮಾಡುವಂತವ್ರೆ, ಅವ್ರನ್ನ ಹಿಡಿಬೇಕು ಅಂತ ಇಂಥದ್ದೊಂದು ಸ್ಕೀಮ್ ಮಾಡುವಾಗ ಏನೋ ಸೆಕ್ಯೂರಿಟಿ ಚೆಕ್ಸ್ ತಗೋಬೇಕು, ಅದು ಮಾಡಿರಲಿಲ್ಲ. ನೋಡಿ, ಈಗ ರೈಡ್ ಇವತ್ತು ಮಾಡಿದ್ ನಾನು ಹೇಳಿದಲ್ಲ, ಆ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಬಚ್ಚಿ ಇಟ್ಟು ಟೈಲ್ಸ್ ಎಲ್ಲ ಹಾಕಿದ್ರಲ್ಲ, ಅದು ತಗೊಂಡ್ ದುಡ್ಡು ಹೊರಗಡೆ ಇಟ್ಕೊಂಡಿದ್ರಲ್ಲ, ಆ ಟಾಯ್ಲೆಟ್ ಇಂದ ಹೊರಗೆ ಬಂದು ಅದು ಪಿಂಕ್ ನೋಟ್ ಆಯ್ತಲ್ಲ, ಆ ಪಿಂಕ್ ನೋಟ್ ಆಗೋ ಟೈಮಲ್ಲಿ ಏನಾಯ್ತು ಅವಾಗ ಮಾಡಿದಿದ್ರೆ ಬಹುಶಃ ಎಸ್ ಹ್ಯಾಟ್ಸ್ ಆಫ್. ಸೊ ಇದು ಆಗಬೇಕಾಗಿದ್ದು, ಇದು ಮಿಸ್ ಆಗಿದ್ದೇನು. ಈಗೇನು ಹೇಳ್ತಿದ್ರೆ ಇವರು ಒಂದು 4 ಅಂದ್ರೆ ಈಗ ಫೇಸ್ ಸೇವಿಂಗ್ ಇದು 4 ಲಕ್ಷ ಸಾವಿರ ಕೋಟಿಯಷ್ಟು ನಮಗೆ ಡೌಟ್ ಇದೆ ಅಂತ ಹೇಳ್ಬೋದು ಬಿಡಿ, ಎಲ್ಲಾದ್ರ ಮೇಲೂ ಡೌಟ್ ಹೇಳ್ಬೋದು. ಆದ್ರೆ ನಿಜವಾಗ್ಲೂ ಏನ್ ಬರುತ್ತೆ ಅದು ಇನ್ನೊಂದು ತಿಂಗಳು 2 ತಿಂಗಳು, ಯಾಕಂದ್ರೆ 6 ವರ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಅವರು ನೋಟಿಸ್ ಕೊಡ್ಬೋದು, ಹೇಳ್ಬೋದು, ಕ್ವಶನ್ ಮಾಡ್ಬೋದು, ಅಷ್ಟೇ ಇದೆ. ಬಟ್ ಇಟ್ ಇಸ್ ನಾಟ್ ದಟ್ ಈಸಿ. ಬ್ಯಾಂಕಿಂಗ್ ಅಫಿಷಿಯಲ್ಸ್ ಹೇಳ್ತಿದ್ದಾರೆ ಇದು ಅಷ್ಟು ಸುಲಭ ಅಲ್ಲ. ಇವರು ಎಷ್ಟು ದೊಡ್ಡ ಸೋಲು ಅಂತಂದ್ರೆ, ಇವರಲ್ಲಿ ಜನರಲ್ಲಿರುವಂತಹ ಕಪ್ಪು ದುಡ್ಡನ್ನ ಇವರು ಅದು ಎಲ್ಲಿಂದ ಬಂತು ಹೇಗೆ ಬಂತು ಹೇಳಕ್ಕಾಗ್ತಿಲ್ಲ. ಪ್ರಧಾನಮಂತ್ರಿ ಮೊನ್ನೆ ಹೇಳ್ತಾರೆ, ಜನಧನ ಖಾತೆಗೆ ನಿಮ್ಮ ಜಮಾ ಆದ ದುಡ್ಡನ್ನ ನೀವು ಕೊಡಬೇಡಿ, ನೀವು ಇಟ್ಟುಕೊಳ್ಳಿ, ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನೀವು ಕೊಡಬೇಡಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಧರ್ಮಸ್ಥಳದ ಆಣೆಯಾಗಿ ನೀವು ಕೊಡ್ತೀನಿ ಅಂತ ಹೇಳಿದ್ರು, ಒಂದು ಬಾಯಿ ಮಾತಲ್ಲಿ ಕೊಡ್ತಿದ್ರು. ಈ ಪ್ರಾಮಿಸರ್ ನೋಟ್ ಎಲ್ಲ ಬಂದಿದ್ದು ಆಮೇಲೆ. ನಮ್ಮಲ್ಲಿ ಬಾಯಿ ಮಾತಿಗೆ ಬೆಲೆ ಇತ್ತು, ಜನರ ವಿಶ್ವಾಸಾರ್ಹತೆ ಮೇಲೆ ಪಟ್ಟು ಕೊಡ್ತಿದ್ದಾರೆ. ಸುಳ್ಳು ಹೇಳು, ಕೊಡಬೇಡ ದುಡ್ಡು, ಇದು ಯಾವ ನ್ಯಾಯ? ನಿಮ್ಮಲ್ಲಿರುವಂತ ದುಡ್ಡು ನೀವು ಕೊಡಬೇಡಿ. ನನಗೆ ಕೇಶವ್ ದುಡ್ಡು ಕೊಟ್ಟಿರ್ತಾರೆ, ಆಯ್ತಪ್ಪ ನೀವು 1 ತಿಂಗಳಲ್ಲಿ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿರ್ತೀನಿ, ನಾಳೆ ನೀವು ಹೇಳ್ತೀರಾ ಹುಗಾರು ಕೊಡಬೇಡಿ. ಅಬ್ನಿ ಶಿವಪ್ಪ ಅವರೇ, ಪ್ರಧಾನಿಗಳನ್ನ ಹೇಳಿದ್ರು ಅಂದ್ರೆ ಜನಧನ್ ಖಾತೆ ತೆಗೆದ್ರು, 0 ಬ್ಯಾಲೆನ್ಸ್ ಇರ್ತಕ್ಕಂಥ ಅಕೌಂಟ್ ತೆಗೆದಿದ್ರು, ಅದ್ರಾಗ ದುಡ್ಡು ಯಾರ್ಯಾರೋ ಕೊಟ್ಟಿದ್ದಾರೆ ನಿಮ್ಗೆ ನಂಬಿಸಿ, ನೀವು ನಮ್ ಬೇಕಾದ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ಬಿಟ್ಟು 2 ಲಕ್ಷ 3 ಲಕ್ಷ 10 ಲಕ್ಷ ಹಾಕಿದ್ರೆ ಆ ದುಡ್ಡು ಯಾವ ಕಾರಣ ಕೊಡಬೇಡಿ, ಒಂದ್ ವೇಳೆ ಕೇಳಿದ್ರೆ ಮೋದಿಗೆ ಹೇಳ್ತೀನಿ ಅಂತ ಹೇಳಿ ಅಂತಂದ್ರು. ಆ ಅಮೌಂಟ್ ಕೂಡ ಕೊಡಬೇಕಾ ಕೊಡಬಾರ್ದ ಅಂತ ಕೇಳ್ತಾ ಇದ್ರಿ. ಪ್ರಕಾರ ರೈತರಾಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ಮಾತು ಮೇಲೆ ನಿಲ್ಲುವಂಥ ಜನ. ಆದರೆ ಇವತ್ತು ಸರ್ಕಾರ ಏನು ಕಾಳ್ದನ ಸಿಕ್ಕಾಕ್ಕೊಂತಾರೆ ಅಂತ ಹೇಳಿದಂಥ
ಸರ್ಕಾರ ಇವತ್ತು 93% ಅಷ್ಟು ಹಣ ನಿನ್ನೆಗೆ ಸರ್ಕಾರಕ್ಕೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಇವತ್ತು ಇಷ್ಟು ಹಣ ಜಮಾ ಆದಂಥ ಸಮಯದಲ್ಲಿ ಕಾಳಧನನ ಯಾವ ರೀತಿ ಹಿಡಿತಾರೆ? ಇದು ಒಂದು ಕಡೆಗೆ. ಜೊತೆಗೆ ರೈತರ ಏನು ಹೈನುಗಾರಿಕೆಯಿಂದ ಬಂದಂಥ ಹಣನೂ ಸಹ ಅವರ ಬ್ಯಾಂಕ್ಗಳಲ್ಲಿ ಸಣ್ಣ ಪುಟ್ಟ ಸಾಲಗಳಿಗೆಲ್ಲ ಜಮಾ ಹಾಕ್ಕೊಳ್ತಾ ಇರುವಂಥದ್ದು, ಅವರ ಪ್ರತಿದಿನದ ನಿತ್ಯದ ಒಂದು ಜೀವನನ ನಿರ್ವಹಣೆಗೂ ಕಷ್ಟ ಆಗ್ತಾಯಿದೆ, ಜಾನುವಾರುಗಳಿಗೆ ಮೇವಿಗೂ ಕಷ್ಟ ಆಗ್ತಾಯಿದೆ. ಇಂತಹ ಸಮಯದಲ್ಲಿ ಸರ್ಕಾರ ಇದಕ್ಕೆ ಒಂದು ಕೇಂದ್ರ ಸರ್ಕಾರ 90 ದಿವಸ ಸಮಯಾವಕಾಶ ಕೊಟ್ಟಿದ್ರು. ಬ್ಯಾಂಕ್ಗಳು ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದನ್ನು ಮೊದಲು ಸರ್ಕಾರಗಳು ಗಮನಿಸಬೇಕಾಗಿತ್ತು. ಇದ್ರ ಕಡೆ ಯಾವುದೇ ಸರ್ಕಾರ ಗಮನಿಸಲಿಲ್ಲ. ಇವತ್ತು ಇಂಥ ಒಂದು ದುರಂತಕ್ಕೆ ರೈತ ಸಮುದಾಯ ಇವತ್ತು ಏನು ರಾಜ್ಯದಲ್ಲಿ ದೇಶದಲ್ಲಿ ಕಷ್ಟ ಅನುಭವಿಸಿದರೆ ಅದರ ಅನುಕೂಲ ಅದ್ರ ಸಿಹಿ ಮುಂದೆ ತಾವು ಉಣ್ತೀರಿ ಅಂತ ಹೇಳ್ತಾರೆ. ಅದ್ರ ಸಿಹಿ ಉಣ್ಣಕ್ ರೆಡಿ ಇರಿ. ಏನ್ ಮಾಡ್ತಾರೆ ಇವತ್ತು? ಯಾಕೆಂತಂದ್ರೆ ಕಾಳಧನ ಸಿಕ್ಕಾಕೊಂಡಿದ್ರೆ ಏನೋ ಮಾಡ್ಬೋದಾಗಿತ್ತು. ಇವತ್ತು ಎಲ್ಲಿ 93% ಹಣನ ಬ್ಯಾಂಕ್ ಖಾತೆಗಳಿಗೆ ತುಂಬಿರುವಂತವ್ರು ನಮ್ದು ವೈಟ್ ಮನಿ ಅಂತಾನೆ ಹೇಳ್ತಾ ಇರುವಂತದ್ದು. ಅವ್ರಿಗೆ ಎಲ್ಲಿ ಕಷ್ಟ ಆಗ್ತಾ ಇದೆ ಇವತ್ತು? ಎಲ್ಲಿ ಯಾವ ಮೂಲಕ ಸಿಹಿ ಕೊಡ್ತಾರೆ ಈ ದೇಶಕ್ಕೆ ಇವರು? ಅಂದ್ರೆ ಏನು ಅಲ್ವಾ? ಸಿಹಿ ನಾಳೆಗೆ ಸಾಲ ಮನ್ನಾ ಮಾಡಿದ್ರೆ ಸಿಹಿ ಆಗಲ್ವಾ ಅದು? ಅಲ್ಲ, ಸಾಲ ಮನ್ನಾ ಮಾಡೋದಕ್ಕೆ ಇವತ್ತು 25% 20 ಜನಕ್ಕೆ ಸಾಲ ಕೊಟ್ಟಿರೋದು ಈ ದೇಶದಲ್ಲಿ. ಏನು 80 ಲಕ್ಷ ಕೋಟಿ ಸಾಲ ಕೊಟ್ಟಿದ್ದಾರೆ ಬ್ಯಾಂಕ್ಗಳಿಂದ, ಅದು ಬರೀ 20 ಜನಕ್ಕೆ ಮಾತ್ರ ಸಾಲ ಕೊಟ್ಟಿದ್ದಾರೆ. 25 ಜನಕ್ಕೆ 20 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಅದು ಅವರು ಸಾಲ ಮನ್ನಾ ಮಾಡೋದಕ್ಕೆ ಸಾಕಾಗ್ತಾ ಇಲ್ಲ ಇವ್ರಿಗೆ. ಏನು UPA ಸರ್ಕಾರ ಇದ್ದಂಥ 35 ಲಕ್ಷ ಕೋಟಿ 10 ವರ್ಷದಲ್ಲಿ ಸಾಲ ಮನ್ನಾ ಮಾಡ್ತವ್ರದ್ದು. ಆದರೆ ಇವತ್ತು ಮೋದಿಯವರು 6,13,000 ಕೋಟಿನ ಸಾಲ ಮನ್ನಾ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಏನು ಮಾಡಿದ್ದಾರೆ 10-15 ವರ್ಷದಿಂದ? ಇವತ್ತು ರೈತರನ್ನ ಕಾಪಾಡೋಕ್ಕೆ ಮಾರ್ಕೆಟ್ಗೆ ಮಧ್ಯಪ್ರವೇಶ ಮಾಡುವಂಥದ್ರು ಸಹ ಮಾಡೋಕ್ಕೆ ಶಕ್ತಿ ಇಲ್ದಿರುವಂಥ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇವತ್ತು ರೈತರನ್ನ 60% ಮೋದಿ ಅವರ ಭಾಷಣಕ್ಕೆ ಬಹಳ ಆತುರತೆಯಿಂದ ಕಾಯ್ತಾ ಇಲ್ಲ ನೀವು. ಮೋದಿ ಅವರ ಹಾಗೆ ನಾವು ಕೂಡ ಆಪ್ಟಿಮಿಸ್ಟ್ ಆಗಿ ಇರ್ಬೇಕಂತ ಯಾರು ಕೂಡ ನಿರಾಶಾವಾದಿ ಆಗಬಾರ್ದು. ಆಶಾವಾದವೇ ನಿಜವಾದಂಥ ಒಂದು ಭವಿಷ್ಯವನ್ನು ಕಟ್ಟುವಂಥದ್ದು. ದಿಲೀಪ್ ಅವರೇ, ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಸರ್ಕಾರ ಟ್ಯಾಕ್ಸೇಷನ್ನಲ್ಲಿ ಭಾಳ ಇವತ್ತು ಹೇಳ್ತಾ ಇದೆ ನೋಡಿ, ಟ್ಯಾಕ್ಸಲ್ಲಿ ತುಂಬ ಬರುತ್ತೆ ನಮಗೆ, ನೆಕ್ಸ್ಟ್ ಅದನ್ನು ನಿಮ್ಗೆ ವಾಪಸ್ ಕೊಡ್ತೀವಿ. ಯಾಕಂದ್ರೆ ಟ್ಯಾಕ್ಸ್ ತಾನೆ ನಮ್ಮ ಸರ್ಕಾರದ ಯೋಜನೆಗಳಿಗೆ ಕೊಡ್ತಕ್ಕಂಥದ್ದು. ಜನರಿಗೆ ಕೊಡ್ತೀವಿ. ಗರೀಬ್ ಕಲ್ಯಾಣ ಅಂತ ಒಂದು ಸ್ಕೀಮ್ ಮಾಡ್ತಾ ಇದ್ವಿ, VDS ಸ್ಕೀಮಲ್ಲಿ ಬರ್ತಕ್ಕಂಥ ಅನೌನ್ಸ್ ಮಾಡಿದ್ರಿ, ಎಲ್ಲವೂ ಕೂಡ ಜನರಿಗೆ ಕೊಡ್ತೀವಿ. ನಾವು ಯಾವ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ 14 ಲಕ್ಷ ಕೋಟಿ ದುಡ್ಡಿದೆಯಲ್ಲ, ಅದನ್ನು ಯಾರಿಗೆ ಕೊಡ್ತೀರಿ ಅಂತ ಸಾಮಾನ್ಯ ಪ್ರಜೆ ಕೇಳ್ತಾನೆ. ಇದೆ ಏನೋ ಈಗ ಬಜೆಟ್, ಈಗ ಫೆಬ್ರವರಿನಲ್ಲಿದೆ ಬಜೆಟ್, ಈಗ 2 ಲಕ್ಷ ಇದೆ, 3 ಲಕ್ಷ ಏನು ಮಿತಿ ಇದೆ, ಅದು ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ನನ್ನ ಪ್ರಕಾರ. ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಷ್ಟೇ. ಯಾವುದೋ ಮೊನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು 4 ಲಕ್ಷ ಮಾಡ್ತಾರಂತೆ, 5 ಲಕ್ಷ ಮಾಡ್ತಾರೆ, ಅದೆಲ್ಲ ಅಷ್ಟೊಂದೆಲ್ಲ ಆಗದೇ ಇರ್ಬೋದು. ಮಾಡ್ಬೋದು ಅಷ್ಟೇ. ಡಿಮ್ಯಾಂಡ್ ಇಟ್ಟಿದ್ದಾರೆ ಈ ಥರ ಮಾಡಿ ಅಂತ. 5 ಲಕ್ಷದವರೆಗೂ ಬೇಡ, ನೋ ಟ್ಯಾಕ್ಸ್ ಹಾಕಿ, ಅಲ್ಲಿಂದ 15%. ಆಮೇಲೆ ಈ ಥರದ್ದು ಒಂದು ಕೊಟ್ಟಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ 33 ಇರೋದು ಒಂದು 28 ಮಾಡಿದ್ರೆ ಸಂತೋಷ, ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಈಗ ನೋಡಿದ್ರೆ ನಾವು ಈಗ ನಮ್ದು ಏನೋ ರೇಟ್ನ ಅವರು ಕಡಿಮೆ ಮಾಡ್ತಾರೆ ಅಂತ ಆಶ್ವಾಸನೆ ಯಾಕೆ ಆಗಲ್ಲ ಅಂತ ಹೇಳ್ತೀನಿ ನಾನು. ಅಂತಂದರೆ ಇಲ್ಲಿ ತನಕ ನಡ್ಕೊಂಡಂಥ ರೀತಿ ಇದು ಸರ್ಕಾರ, ಮುಂದಕ್ಕೆ ನಾವೇನು ಮಾಡ್ತೀವಿ ಅಂತ ಅದೇ ಅವ್ರಿಗಿನ್ನೂ ಗೊಂದಲ ಆಗಿದೆ. ಸರ್ಕಾರನೇ ಗೊಂದಲಿದೆ ಈಗ. ಈ ಗೊಂದಲ ಇದ್ದಾಗ ಅಷ್ಟೊಂದು ಕಡಿಮೆ ಆಗೋ ಚಾನ್ಸಸ್ ಇಲ್ಲ, ಕಡಿಮೆ ತುಂಬ. ನಾನು ಯಾಕೆ ಹೇಳ್ತಂದ್ರೆ, ಅವರು ಹೇಳಿದ್ದು ಭಾಳ ಸರಳವಾಗಿದೆ. ಅಂದರೆ ಗುಡ್ಡ ಆಗಿದ್ದು ಇಲಿ ಹಿಡಿತಾ ಇದ್ದಾರೆ ಅಂತ ನಮ್ಮ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಅದು ಪ್ರಧಾನಿಗಳು ಹೇಳ್ತಿರೋದು. ಗುಡ್ಡ ಆಗಿದ್ದು ಇಲಿಗಳನ್ನು ಹಿಡಿತಾ ಇದ್ದಾರೆ, ಇಲಿನೇ ಗುಡ್ಡ ಆಗಿತಾ ಇದೆ ಅಂತ ಇಲಿಗಳನ್ನು ಹಿಡಿತಾ ಇದ್ದೀವಿ. ಹಾಗಾಗಿ ನಾವು ಹೆಗ್ಗಳನ್ನು ಹಿಡಿಯಲ್ಲ, ದೊಡ್ಡದು ಹಿಡಿಯಲ್ಲ, ಬಟ್ ಇಲಿನೇ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹಿಡಿತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಇಲ್ಲಿನೇ ಈ ನಮ್ಮ ದವಸ ಧಾನ್ಯ ಚೀಲಗಳನ್ನ ತೂತಾಕುತ್ತೆ ಅಂತ ಪ್ರಧಾನಿಗಳು. ಇಲಿ ಬಂದು ಹೆಗ್ಣ ಆಗಿದೆ ಸರ್, ಅದು ಬರೀ ಇಲಿ ಅಲ್ಲ ಅದು. ಆದ್ರಿಂದ ಕಾರ್ಯಕ್ರಮ ಮಾಡುವಾಗ ಇರ್ತದೆ, ಅದು ನಡೀತದೆ. ಹೆಚ್ಚುವ ಲೋಪದೋಷಗಳು ಇದು ಬರ್ತದೆ, ಅದು ಸರಿ ಮಾಡ್ಕೊಂಡು ಹೋಗಬೇಕು. ಆದರೆ ಈ ಒಂದು ಗಾತ್ರದಲ್ಲಿರೋದನ್ನು ಯಾವ ರೀತಿ ಅವರು ಸಮಜಾಯಿಷಿ ಮಾಡ್ತಾರೆ ಅನ್ನೋದು ಕಷ್ಟ ಇದೆ. ಯಾಕೆ ಅಂತಂದರೆ ಇವಾಗ ನಿರುದ್ಯೋಗಿ ಆದವರು ಸರ್, ನಿನ್ನೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಹೋಟೆಲ್ ಉದ್ಯಮಿ ಅವ್ರು ಹೇಳಿದ್ರು, ನೀವು ಕಾರ್ಡಲ್ಲಿ ಸ್ವೈಪ್ ಮಾಡಿ ಅಂತ ಹೇಳ್ತೀರಾ, ದಿನಾಗಲೂ ಜನ ಬಂದು ನಮಗೆ ಕ್ಯಾಶ್ ಕೊಡೋರು ಇವಾಗ ನಾನು ಸ್ವೈಪ್ ಮಾಡೋದ್ರಿಂದ 2.5% ಚಾರ್ಜ್ ಮಾಡ್ತಾ ಇದ್ದಾನೆ. ನನ್ನ ವ್ಯಾಪಾರದಲ್ಲಿ ತಿಂಗಳಿಗೆ ನನಗೆ 4.5 ಲಕ್ಷ ರೂಪಾಯಿ ಜಾಸ್ತಿ ಹಣ ಹೋಗ್ತಿದೆ, ಅದು ಎಲ್ಲಿ ಬರ್ತದೆ ನನಗೆ ಪರಿಹಾರ ಅಂತ ಕೇಳಿದ್ರು. ಅದಕ್ಕೆ ಜವಾಬಿಲ್ಲ ಸರ್. ಆ ಒಂದು ಮಾಡಿದವನಿಗೆ 50 ಲಕ್ಷ 60 ಲಕ್ಷ ಒಂದು ವ್ಯಾಪಾರದಲ್ಲಿ ಹೋದ ಅಂತಂದರೆ ಅವನಿಗೆ ಹೇಗೆ ಮಾಡ್ತಾನೆ? ಈ ಇಂಡಸ್ಟ್ರಿ ಒಳಗೂ ಅಷ್ಟೇ, ಕಡಿಮೆ ಮಾಡ್ತೀನಿ ಅಂತಂದರು. ಯಾರು ದಗಾಕೋರರೋ ಅವರಿಗೆ ಕಡಿಮೆ ಬಡ್ಡಿ, ಯಾರು ನಿಮಗೆ ದುಡಿದು ಜನರಲ್ಲಿರತಕ್ಕಂತಹ ಒಂದು ಜನಕ್ಕೆ ಕೆಲಸ ಕೊಡ್ತಾರೋ ಅವರಿಗೆ ಜಾಸ್ತಿ ಬಡ್ಡಿ. ಈ ತರಹ ನಡೀತಿದೆ ಇದು ದೇಶದಲ್ಲಿ.
ಅದನ್ನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅನ್ನೋದು ಖಂಡಿತ ನಮ್ಗೆ ಗೊತ್ತಿಲ್ಲ. ವೆಂಕಟೇಶ್ ಮಾತಿಗೆ ಅವರ ಮಾತಿಗೆ ಒಂದು ಪೂರಕವಾಗಿ ಹೇಳ್ತೀನಿ. ಈಗ ATMಗೆ ನಮಗೆ ಮೊದಲು ಸ್ವಲ್ಪ ಆದಾಯ ಇತ್ತು. ಹೇಗೆಂದ್ರೆ ಒಂದು ಇಟ್ಸ್ ಇದು ಮಾಡಿದ್ರೆ ಅದಕ್ಕೆ ಚಾರ್ಜಸ್ ಆಗ್ತಿತ್ತು. ಈಗ ಅದಕ್ಕೆ ಚಾರ್ಜ್ ಅನ್ನು ಮನ್ನಾ ಮಾಡಿದ್ದಾರೆ. ಒಂದು ATM ಮೇಂಟೈನ್ ಮಾಡೋಕ್ಕೆ ಪರ್ ಡೇ 30,000 ರೂಪಾಯಿ ಬೇಕು. ಅವರ ಮೇಂಟೆನೆನ್ಸು ಮತ್ತು ಗಾರ್ಡ್ ಫೀಸು ಅದೆಲ್ಲ ಸೇರಿದರೆ ಈಗ ಇದೆಲ್ಲವನ್ನ ಬ್ಯಾಂಕ್ಗಳು ಸ್ವತಃ ವಹಿಸ್ಕೋಬೇಕಾಗಿದೆ. ಇದು ಅದಲ್ಲದೆ ಈಗ ನಮ್ಮ ಮ್ಯಾನ್ ಪವರ್ ಸಿಕ್ಕಾಪಟ್ಟೆ ಮ್ಯಾನ್ ಪವರ್ ಲಾಸ್ ಆಗಿದೆ. ನಮ್ಮ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿರಲಿ, ನೌಕರರಿರಲಿ, ಅಟೆಂಡರ್ ಇರಲಿ, ಮೊದಲ 15 ದಿವಸ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 12 ಗಂಟೆ 11 ಗಂಟೆವರೆಗೆ ಕೆಲಸ ಮಾಡಿದವರಿದ್ದಾರೆ. ಈಗಲೂ ಕೂಡ ಯಾರು ಸಾಯಂಕಾಲ ಅವರ ಅವಧಿ ಒಳಗೆ ಕೆಲಸ ಮಾಡೋಂಗಿಲ್ಲ, ಆ ಅವಧಿ ಮೀರಿ ಕೆಲಸ ಮಾಡ್ತಾರೆ. ಮಹಿಳಾ ಉದ್ಯೋಗಿಗಳ ಕಥೆ ಅಂತೇಳಿ ಪ್ರಯತ್ನ ಇಲ್ಲ, ಅಂಥ ಮಟ್ಟಿಗೆ ಇದಾಗಿದೆ. ಇದರಿಂದಾದ ಲಾಸ್ ಸಾಮಾನ್ಯ 18,000 ಕೋಟಿ ರೂಪಾಯಿ ಈ ಮ್ಯಾನ್ ಪವರಿಂದ ಆಗಿದ್ದು. ಆಮೇಲೆ ಬಹುಶಃ ಕರೆಕ್ಟಾಗಿ ನಿಖರವಾಗಿ ಗೊತ್ತಿಲ್ಲ, ನಮ್ಮ ಕೇಶವ್ ಹೇಳಬೇಕು, 15,000 ಟೋಟಲ್ ಉತ್ಪಾದನಾ ಪ್ರಮಾಣ ಕುಸಿದೋಗಿದೆ, ಹೌದು. ಮ್ಯಾನ್ ಪವರ್ ಕಮ್ಮಿ ಆಗಿದೆ. ಕಡಿಮೆ ಆಗಿದೆ. ಆಟೋಮೊಬೈಲ್ ಸೆಕ್ಟರ್ಸ್ ಎಲ್ಲಾನು ದೇ ಆರ್ ಕ್ಲೋಸಿಂಗ್ ದಿ ಪ್ರೊಡಕ್ಷನ್ಸ್ ಫಾರ್ 5 ದಿವಸ ಮಾಡ್ತಿದ್ದಾರೆ, 4 ದಿವಸ ಮಾಡೋದು ಅವ್ರಿಗೆ. ನಾಳೆ ಮೋದಿ ಅವರಿಂದ ಇದಕ್ಕೇನು ಬೂಸ್ಟ್ ಮಾಡ್ತಾರೆ ಅಂತ ನಾನು ಕೊನೆ ಪಕ್ಷ ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್, ಬೇರೆ ಎಲ್ಲ ಬಿಡಿ. ಅಥವಾ 140 ಜನರವರೆಗೆ ಸತ್ತಿದ್ದಾರೆ, ಆದರೆ ಬ್ಯಾಂಕ್ ಇದ್ದಾರೆ, ಗ್ರಾಹಕರಿದ್ದಾರೆ, ಅವರಿಗೆ ಪರಿಹಾರ ಕೊಡ್ಲಿ. ಪಾಪ ಅವ್ರು ಅನ್ಯಾಯವಾಗಿ ಅವರು ಸೈನಿಕರು ಅಂತ ಹೇಳ್ತಾರಲ್ಲ, ನಮ್ಮ ದೇಶ ಜನ ಈ ಡಿಮಾನಿಟೈಸೇಷನ್ ಇಂದ ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ನಿನ್ನೆ ಬೆಂಗಳೂರು ಆತ್ಮಹತ್ಯೆ ಮಾಡಿಕೊಂಡು ಈಗ ನಿನ್ನೆ ರವಿಶಂಕರ್ ಪ್ರಸಾದ್ ಏನ್ ಹೇಳಿದ್ರು ಅಂದ್ರೆ ಈ ಕ್ಯಾಶ್ ಎಕಾನಮಿಯನ್ನ ನಾವು ಬಹಳ ಕಮ್ಮಿ ಮಾಡಬೇಕು, ಕ್ಯಾಶ್ಲೆಸ್ ಎಕಾನಮಿ ಅಂತ ಹೇಳಿದ್ರು. ಆಮೇಲೆ ಈಗ ಲೆಸ್ ಕ್ಯಾಶ್ ಎಕಾನಮಿ ಅಂತಂದ್ರೆ ಈ ಡಿಜಿಟಲ್ ಎಕಾನಮಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತೀನಿ, ಯಾರಾದ್ರೂ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡಿದ್ರೆ ಅದಕ್ಕಿರ್ತಕ್ಕಂಥ ಇನ್ಸೆಂಟಿವ್ಸ್ ಕಮ್ಮಿ ಮಾಡ್ತೀನಿ. ಅದರ ಅರ್ಥ ಏನು ಅಂದ್ರೆ ಹೆದರ್ಸ್ತಾ ಇದಾರೆ ಅಂತ. ನಾಳೆ ನೀವು ಹೆಂಗೆ 500,000 ಇದ್ದವ್ರು ಓಡಿ ಹೋಗಿ ಹಾಕ್ಬಿಟ್ರಲ್ಲ, ಅದೇ ತರ ನೀವು ನಾಳೆಯಿಂದ ಕೂಡ ಡಿಜಿಟಲ್ ಎಕಾನಮಿ ಹೋಗಲೇಬೇಕು ಬಲವಂತವಾಗಿ. ಅಲ್ಲ, ಇದು ಏನಂದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲೂ ಎಡುತ್ತಾ ಇದೆ ಅಂತ. ಯಾಕಂದ್ರೆ ಇವಾಗ 13% ಮಾತ್ರ ಇಂಟರ್ನೆಟ್ ಯೂಸರ್ಸ್ ರೂರಲ್ ಏರಿಯಾದಲ್ಲಿ ಇದ್ದಾರೆ, ಇದನ್ನ ಅವರು ಮರಿಬಾರ್ದು. ಆಮೇಲೆ ಇನ್ನೂ ಒಂದು 8% ಜನರಿಗೆ ಮಾತ್ರ ಸ್ಮಾರ್ಟ್ ಫೋನ್ ಇರೋದು, ಎಲ್ಲರೂ 2,000-3,000 ನೋಕಿಯಾ ಮೊಬೈಲ್ ಇಟ್ಕೊಂಡ್ರೆ ಇನ್ನೂ ಒಂದು ವಿಚಾರ ಇದೆ, ಸೈಬರ್ ಕ್ರೈಮ್ ನೋಡಿ. ಇವನ್ ಒಂದು ಸೆಂಟ್ರಲ್ ಬ್ಯಾಂಕ್, ಒಂದು ಬಾಂಗ್ಲಾದೇಶಿನ ಸೆಂಟ್ರಲ್ ಬ್ಯಾಂಕ್ಗೆ 101 ಮಿಲಿಯನ್ ಕಳೆದ ಫೆಬ್ರವರಿಲಿ ಅದನ್ನ ಲೂಟಿ ಮಾಡಿದ್ದಾರೆ ಹ್ಯಾಕರ್ಸ್. ಅಂದ್ರೆ ಅದನ್ನ ತಗೊಂಡು ಅವರು ನ್ಯೂಯಾರ್ಕ್ ಅಲ್ಲಿ ಕೂತು ನೀವು ಹೇಳಿದಾಗ ನಾಳೆ ಸೈಬರ್ ಕ್ರೈಮ್ ಈ ಕಾಮನ್ ಮ್ಯಾನ್ ಯಾರು ಇದು ಮಾಡೋದು, ಅವ್ರಿಗೆ ಕಾಮನ್ ಮ್ಯಾನ್ಗೆ ನಾವು ಸೈಬರ್ ಕ್ರೈಮ್ಸ್ ಬಗ್ಗೆ ಏನೇನು ಸೆಕ್ಯೂರಿಟಿ ತಗೊಂಡಿದ್ದೀವಿ, ಸೇಫ್ಟಿ ನೆಟ್ ಏನ್ ಕೊಡೋದು ಅವ್ರಿಗೆ ಇನ್ ಕೇಸ್ ಹಿಂಗ್ ಆದ್ರೆ ಅವ್ನು ಏನ್ ಮಾಡೋದು. ಯಾಕಂದ್ರೆ ಜನಕ್ಕೆ ನೀವು ಫೈನಾನ್ಷಿಯಲ್ ಲಿಟ್ರಸಿ ಕೊಡಬೇಕು, ಡಿಜಿಟಲ್ ಲಿಟ್ರಸಿ ಕೊಡಬೇಕು. ನಾವ್ ಇನ್ನೂ ಪೂರ್ತಿಯಾಗಿ 100% ಲಿಟ್ರಸಿ ಕೊಡ. ನೀವು ಹೇಳೋ ಪ್ರಕಾರ ಅರ್ಬನ್ ಕಾಸ್ಮೋ ಸಿಟಿಗಳಿಗೆ ಅದು ಅಪ್ಲೈ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ನಮ್ಮ ದೇಶದ ಎಲ್ಲ ATMಗಳಲ್ಲಿ ಯೂಸ್ ಆಗ್ತಿರೋದು ಇದು ವಿಂಡೋಸ್ XP ಸಾಫ್ಟ್ವೇರ್. ಅದಕ್ಕೆ ಈಗ ಯಾವ ಅದಕ್ಕೆ ಸೆಕ್ಯೂರಿಟಿನ ಇದು ನಿಲ್ಲಿಸ್ಬಿಟ್ಟಿದ್ದಾರೆ. ಮೈಕ್ರೋಸಾಫ್ಟ್ ಅವರು ಸೆಕ್ಯೂರಿಟಿ ಕೊಡೋದಿಲ್ಲ. ಈಗ ನಮ್ಮ ದೇಶದಲ್ಲಿ ಎಲ್ಲ ಕಾರ್ಡ್ಗಳ ಮೇಲೆ ಏನೆಲ್ಲ ಈಗ ಮೋಸ ನಡೀತಾ ಇದೆಯಾ, ಅದು ಎಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಸೌತ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಕೂತ್ಕೊಂಡು, ನೈಜೀರಿಯಾದಲ್ಲೋ ಸೌತ್ ಆಫ್ರಿಕಾದಲ್ಲೋ ಕೂತು ಮಾಡ್ತಾರೆ. ಸೌತ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಕೂತ್ಕೊಂಡು ಮಾಡ್ತಾರೆ. ನೀವು ಅವರನ್ನ ಈ ಭದ್ರತೆ ನಿಮ್ಗೆ ಇಲ್ದಿದ್ದಾಗ ನಿಮ್ಮ ಕಾರ್ಡ್ಗೆ ಎಲ್ಲೋ ಕೂತ್ಕೊಂಡು ಅವ್ರು ಮೋಸ ಮಾಡ್ಬೇಕಾದ್ರೆ ನೀವು ನಾಳೆ ಬ್ಯಾಂಕ್ ಅವರಿಗೆ ಬಂದು ಕೇಳ್ತೀರಾ, ಪ್ರತಿಯೊಂದು ಓಪನ್ ಮಾಡ್ತೀರಿ. SBI ಕಾರ್ಡ್ 1.5 ಲಕ್ಷ ಡೆಬಿಟ್ ಕಾರ್ಡ್ ಲಾಸ್ಟ್ ಟೈಮ್ ಹ್ಯಾಕ್ ಆಗಿತ್ತು, ಲಾಸ್ಟ್ 2 ತಿಂಗಳಿಂದ. ನೀವು ಎಲ್ಲರದು ಮಾಹಿತಿನೂ ಸಂಗ್ರಹಿಸಿಕೊಂಡು KYC ಅಥವಾ ಬೇರೆ ಕೊಡ್ತೀರಾ. ಅದನ್ನ ತಿಳಿದ ಮೇಲೆ ನಮ್ಮ ಅಕೌಂಟ್ಗೆ ಹೋಗೋದಕ್ಕೆ ಇವರು ಏನು ಫೈರ್ ವಾಲ್ಸ್ ಹಾಕಿರ್ತಾರಲ್ಲ ಅದನ್ನ ಮಾಡೋದಕ್ಕೆ ಬಹಳ ಸುಲಭ ಸರ್. ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಅದಾಗುತ್ತೆ. ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಆಗಿ ಬೇಕಾಗಿರೋದು ಸರ್. ಡಿಜಿಟಲ್ ಎಕಾನಮಿಗೆ ಹೋಗೋಣ, ಅದಕ್ಕೆ ಹಂತವಾಗಿ ಮಾಡಬೇಕು, ಎಜುಕೇಶನ್ ಆಗಬೇಕು, ಅವೇರ್ನೆಸ್ ಬರಬೇಕು. ಈ ಮೂರು ಬಂದ ಅಂದ್ರೆ ನಡೀತದೆ. ಅಲ್ಲ, ನಮ್ಮ ಸ್ನೇಹಿತರು ಹೇಳ್ದಂಗೆ ಡಿಜಿಟಲ್ ಎಕಾನಮಿಗೆ ಹೋಗೋಣ, ಕ್ಯಾಶಸ್ ಹೋಗೋಣ. ಮೊದಲಿಗೆ ಏನಿರುತ್ತೆ ಅಂದ್ರೆ ಕ್ಯಾಶ್ ಬ್ಯಾಂಕ್ ಅಲ್ಲಿ ಇದ್ರೆ, ನಮ್ಮ ಡಿಪಾಸಿಟ್ ಬ್ಯಾಂಕ್ ಅಲ್ಲಿ ಇದ್ರೆ ಎಕನಾಮಿಕ್ ಗ್ರೋ ಆಗಲ್ಲ. ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ ಮೇಲೆ ಮಾತ್ರ ಹೆಲ್ಮೆಟ್ ಹಾಕೋತಾರ. ಹಾಗೆ ಇದು ಕೂಡ ಹೇಳಿದ್ರೆ ಮಾತ್ರ ಹೋಗ್ತಾರೆ ಜನ. ಬಿಡಬೇಕು ಬ್ಯಾಂಕ್ ಇಂದ, ಬ್ಯಾಂಕ್ ದುಡ್ಡು ಎಕನಾಮಿಕ್ ಬರಬೇಕು, ಎಕನಾಮಿಕ್ ದುಡ್ಡು ವ್ಯಾಪಾರಕ್ಕೆ ಹೋಗಬೇಕು, ಅವಾಗ ಹೇಗೆ ಸ್ಟಾರ್ಟ್. ಹೆಲ್ಮೆಟ್ ಹಾಕೋದು ಕರೆಕ್ಟ್ ಇದೆ, ರೋಡ್ನು ಸರಿ ಮಾಡುವಂತ ಜವಾಬ್ದಾರಿ ಸರ್ಕಾರ, ಇನ್ಫ್ರಾಸ್ಟ್ರಕ್ಚರ್. ನಮ್ಮಲ್ಲಿ 80% ಜನ ಅಸಂಘಟಿತ ವರ್ಗದವರು ಮತ್ತೆ ಅವಿದ್ಯಾವಂತರು. ಆಮೇಲೆ SLC ಒಳಗಡೆ ಓದಿರೋರು ಇದ್ದಾರೆ, 7ನೇ ಕ್ಲಾಸ್ ಓದಿರೋರು, PUC ಫೇಲ್ ಆಗಿರೋರು. ಇವರಿಗೆ ನೀವು ಕಡ್ಡಾಯ ಮಾಡಿದ್ರೆ ನೀವು ಮಾಡಿ ಅಂತ ಹೇಳಿದ್ರೆ ನೋಡಿ, ಎಲ್ಲ ಬಿಡಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಹಳ್ಳಿಯಲ್ಲಿ ಅಥವಾ ಒಂದು ನಗರ ಪ್ರದೇಶದಲ್ಲಿ MBBS ಓದಿದ ಡಾಕ್ಟರ್ ಇರ್ತಾರೆ. ನಾನು ತುಮಕೂರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಹತ್ರ ನನಗೆ ಯೂಸ್ ಮಾಡಕ್ ಬರಲ್ಲಪ್ಪ ಅಂತ. ನಾನು ಯೂಸ್ ಮಾಡಲ್ಲ, ನನಗೂ ಗೊತ್ತಿಲ್ಲ. ಯಾಕಂದ್ರೆ ಸುಳ್ಳು ಹೇಳಬಾರ್ದು, ಪ್ರಾಮಾಣಿಕ ಹೇಳ್ತೀನಿ. ನನಗೆ ಯಾವ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಮಾತಾಡೋದು ಅಷ್ಟೇ. ನಮ್ಮನ್ನ ಏನ್ ಅನ್ಕೊಂತೀವಿ ಅಂತಂದ್ರೆ ಲಿಟ್ರೇಟ್ ಇಲ್ಲಿಟ್ರೇಟ್ ಅಂತೀವಿ ನಾವು. ಡಿಜಿಟಲ್ ಇದು ಬಂದ ಅಂತಂದ್ರೆ ಶಿವಪ್ಪರ ಕೊನೆಯದಾಗ ಕೇಳ್ತಾ ಇದ್ದೀನಿ,
ಇಡೀ 65% ರೈತರು ಮತ್ತು ಅಸಂಘಟಿತ ರೈತ ಕಾರ್ಮಿಕರು ಇವರಿಗೆ ದೊಡ್ಡ ಪ್ರಮಾಣದ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಒಂದು ಸಮೂಹ. ನಾಳೆ ಮೋದಿಯವರು ಹೇಳಿದ್ದು ಕೂಡ ಅವರನ್ನೇ, ನಿಮಗೆ ನಾನು ಕೊಡ್ತೀನಿ, ನಾಳೆ ನೋಡಿತಾ ಇರಿ ನನ್ನ ಭಾಷಣ ಕೇಳಿ ಅಂತ ಹೇಳಿದರೆ ನಾಳೆಗೆ ನಿಮಗೆ ನಿರೀಕ್ಷೆ ಇದೆಯಾ ಇಲ್ವಾ, ಹೌದಾ ಇಲ್ವಾ? ಅಂತಂದರೆ 2 ವರ್ಷ 6 ತಿಂಗಳಲ್ಲಿ ರೈತರ ಬಗ್ಗೆ ಆಗಲಿ, ಅಸಂಘಟಿತ ಕಾರ್ಮಿಕರ ಬಗ್ಗೆ ಆಗಲಿ, ಕೃಷಿ ಕಾರ್ಮಿಕರ ಬಗ್ಗೆ ಆಗಲಿ ಇದುವರೆಗೂ ಮಾತಾಡಿಲ್ಲ. ಇವತ್ತು ಅಷ್ಟೇ ಯಾವುದೇ ರೀತಿಯಾದಂಥ ರೈತರ ಕಾಳಜಿ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಅವ್ರಿಗೆ ಏನಿದ್ರೂ ಈ ಕಾರ್ಪೊರೇಟ್ ಕಂಪನಿಗಳು, ಕಾರ್ಪೊರೇಟ್ ಸೆಕ್ಟರ್ ಬಗ್ಗೆನೇ ಹೆಚ್ಚಿನ ಒಲವಿರೋದ್ರಿಂದ ಅವ್ರ ಕಡೆನೇ ಹೆಚ್ಚಿಗೆ ಗಮನ ಕೊಡ್ತಾರೆ ವಿನಃ ಅವ್ರಿಗೆ ಇನ್ನಷ್ಟು ಸಹಾಯಧನಗಳು ಕೊಟ್ಟು ಅವ್ರನ್ನ ಇನ್ನು ಮತ್ತಷ್ಟು ಕೋಟ್ಯಾಧೀಶರನ್ನ ಮಾಡೋದಕ್ಕೆ ಮಾಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಕಾರ್ಮಿಕರನ್ನ, ದುಡಿಯುವಂಥ ಜನರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ಲ. ಮುಂದೇನೂ ಅಷ್ಟೇ, ನಾಳೆ ಭಾಷಣದಲ್ಲೂ ಅಷ್ಟೇ ನೋಡಿ, ಬೇಕಾದರೆ ಯಾವುದೇ ರೀತಿಯಾದಂಥ 65% ಇರುವಂಥ ಜನಕ್ಕೆ ಅವ್ರು ಏನೂ ಮಾಡೋದಿಲ್ಲ ಅನ್ನೋದನ್ನ ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ ಮೋದಿಯವರ ಭಾಷಣ ಅದು ಇನ್ನೊಂದು ಭಾಷಣ ಆಗುತ್ತಾ ಅಥವಾ ಅದು ಕಾಮ್ಕಿ ಬಾತ್ ಆಗುತ್ತಾ? ನಾನು ಐ ಆಮ್ ಸ್ಟಿಲ್ ಆಪ್ಟಿಮಿಸ್ಟಿಕ್. ನಾಳೆ ಏನೋ ಒಂದು ಒಳ್ಳೇದು ಬರಲಿ ಅಂತ ಆಶಿಸ್ತೀನಿ. ಅಚ್ಚೇ ದಿನ ನಾಳೆ ಬರಲಿ ಅಂತ. ನಾನು ಮೊದಲನೇ ದಿನನೇ ನಾನು ಅವರು ಅನೌನ್ಸ್ ಮಾಡಿದಾಗ ಹೇಳಿದೆ, ಇದು ಕಾರ್ಯಸಿದ್ಧ ಅಲ್ಲ, ಕಾರ್ಯಸಾಧು ಅಲ್ಲ, ಮಾಡಕ್ಕಾಗಲ್ಲ ಅಂತ. ನಾಳೆ ಒಂದು ಭಾಷಣ ಮಾಡಿದ್ರು ಕೂಡ ಆಪ್ಟಿಮಿಸಮ್ ಅಲ್ಲ, ಅವರು ಭ್ರಮೆಯನ್ನ ಕ್ರಿಯೇಟ್ ಮಾಡ್ತಾರೆ, ಮತ್ತೊಂದು ಜನರು ತಂತ್ರ ಮಾಡ್ತಾರೆ. ಅದರಿಂದ ಮತ್ತೆ ಏನೋ ನಿರೀಕ್ಷೆ ಸಾಧ್ಯ. 11ನೇ ಭಾಷಣ ಆಗುತ್ತಾಳೆ ಸರ್. ನಾನು ಆಪ್ಟಿಮಿಸ್ಟಿಕ್, ಬಟ್ ಏನ್ ಹೇಳ್ತೀನಿ, ಸಾಮಾನ್ಯ ಜನ ಅನ್ಕೊಂಡಂಗೆ ಆಪ್ಟಿಮಿಸ್ಟ್ ಇರಲ್ಲ ಅಂತ ಹೇಳ್ತೀನಿ ಸರ್. ನಾನು ಆಪ್ಟಿಮಿಸ್ಟಿಕ್ ಆಗಿದ್ದೀನಿ. ಯಾಕೆ ಅಂತಂದ್ರೆ ಬರೀ ನೆಗೆಟಿವ್ ಆಗಿದ್ದಾರೆ, ನಾವು ನೆಗೆಟಿವ್ ತಿಳ್ಕೊಂಡು ಇನ್ನೂ ಕುಗ್ಗೋಗ್ತೀನಿ ಸರ್. ನಾವು ನೆಗೆಟಿವ್ ಮಾತಾಡೋದು ಬೇಡ. ನಾನು ಮೋದಿಯವರ ಭಾಷಣ ಕೇಳಿ ನಾನು ತುಂಬಾ ಖುಷಿಯಾಗಿರುತ್ತೆ. ಆದ್ರೆ ನಾಳೆ ಖುಷಿ ಕೊಡುವಂತ ಭಾಷಣ ಆಗಬಾರ್ದು, ನಾಳೆ ಚಪ್ಪಾಳೆ ಭಾಷಣ ಆಗಬಾರ್ದು. ಮೋದಿಜಿ ಕಿ ಜೈ ಅಂತ ಹೇಳ್ತಾರೆ ಎಲ್ಲ ಸಭೆಗಳಲ್ಲಿ, ಆ ಥರದ್ದು ಬಿಜೆಪಿಯ ಸಭೆ ಆಗಬಾರ್ದು ಅಥವಾ ಯಾವುದೋ ಚುನಾವಣಾ ಸಭೆ ಆಗಬಾರ್ದು. ಮೋದಿಯವರು ಇಲ್ಲೂ ಕೂಡ ಟಿವಿ ಮುಂದೆ ಕೂತ್ಕೊಂಡು ಯಾರಾದ್ರೂ ಚಪ್ಪಾಳೆ ತಟ್ಟಿಸುವಂಥ ಭಾಷಣ ಆದರೆ ಅದು ನಿಜಕ್ಕೂ ಕೂಡ ದೇಶದ 125 ಕೋಟಿ ಜನರಿಗೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.